So students, this is part 2 lecture. You might be wondering why he has explained this much. ಇಷ್ಟೊಂದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅಷ್ಟು ಬೇಸಿಕ್ಸ್ ಎಲ್ಲ ಹೇಳ್ಬೇಕಾಗಿತ್ತ ಅಂದರೆ 6 months ಇಸ್ ಅ ಲಾಂಗ್ ಗ್ಯಾಪ್. 6 months ತುಂಬ ಲಾಂಗ್ ಗ್ಯಾಪ್ ಆಗಿರುತ್ತೆ. ಕೆಲವರಿಗೆ ಇದು ನೆನಪಿರ್ಬೋದು, ಕೆಲವರಿಗೆ ನೆನಪಿಲ್ದಲೇ ಇರ್ಬೋದು. ಬಟ್ ಇಫ್ ಐ ಗೋ ಆನ್ ಟೀಚಿಂಗ್ ದಿಸ್ ಟಾಪಿಕ್ ವಿತೌಟ್ ಎಕ್ಸ್ಪ್ಲೈನಿಂಗ್ ದೋಸ್ ಬೇಸಿಕ್ಸ್ ಥಿಂಗ್ಸ್, ದೆನ್ ಸಮ್ ಆಫ್ ಯು ಮೈಟ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಸಮ್ ಆಫ್ ಯು ಮೈಟ್ ನಾಟ್. ಸೊ ಹಾಗಾಗಿ ಬೇಸಿಕ್ಸ್ ಹೇಳಿದ್ದೇನೆ. ಬೇಸಿಕ್ಸಲ್ಲಿ ನೀವು ತಿಳ್ಕೊಬೇಕಾಗಿರೋದಿದೆ, ಗೊತ್ತಿದೆ ಅನ್ನೋರು ಕೂಡ ಮತ್ತೆ ನೋಡಿ ತಿಳ್ಕೊಳ್ಳಿ. ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಈ ಬಾಂಡ್ ಪ್ರಾಪರ್ಟಿಗಳನ್ನ ಅರ್ಥ ಮಾಡ್ಕೊಂಡ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ರಿಯಾಕ್ಷನ್ಸ್ ಮಾಡೋದಾಗಲಿ ಅಥವಾ ಅದನ್ನು ಪ್ರಿಪರೇಷನ್ ಮೆಥಡ್ಸ್ ಆಗಲಿ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಬೋದು ಬೇಸ್ಡ್ ಆನ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾರ್ಬನ್ ಮತ್ತು ಹೈಡ್ರೋಜನ್ ಬಾಂಡ್ ಅಥವಾ ಕಾರ್ಬನ್ ಅಂದರೆ ಯಾವುದೇ ಆಟಮ್ ಬಾಂಡ್ ಆಗಿರಲಿ, ಆ ಬಾಂಡಿಂಗ್ ನೇಚರ್ ಅರ್ಥ ಆಗಿದ್ದರೆ ತುಂಬ ಈಸಿಯಾಗಿ ಮಿಕ್ಕಿದೆಲ್ಲ ಅರ್ಥ ಆಗುತ್ತೆ ನಿಮಗೆ. ಸೊ ನಾವು ವಿ ಆರ್ ಎಂಟರಿಂಗ್ CH bond, that is CF bond, CCl bond, CBr bond, CI bond. ಇದಿಷ್ಟು ನಮಗೆ ಈ ಥರದ ಹ್ಯಾಲೋಜನ್ಸ್. ಇದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತಿರೋದ್ರಲ್ಲಿ ನಮಗೆ ಆಲ್ರೆಡಿ ಗೊತ್ತಿದೆ ಫ್ಲೋರಿನ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆ್ಯಂಡ್ ಅಯೋಡಿನ್ ಇಸ್ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಅನ್ನೋದು ಗೊತ್ತಿದೆ. ಇವಾಗ ಅಕಾರ್ಡಿಂಗ್ ಟು ಪಾಲಿಂಗ್ ಪ್ರಕಾರ ಹೋಗೋದಾದರೆ ಬಾಂಡ್ ಪೊಲಾರಿಟಿ ಯಾವ್ಯಾವ್ದು ಜಾಸ್ತಿ ಇದೆ ಅದನ್ನು ನೋಡೋಣ. ಫಸ್ಟ್ we are going to consider bond polarity. Bond polarity ಅಂದ್ರೇನು ಅದನ್ನ ಹೆಂಗೆ ಡಿಸೈಡ್ ಮಾಡ್ತಾರೆ? ಬಾಂಡ್ ಪೊಲಾರಿಟಿ ಇಸ್ ನಥಿಂಗ್ ಬಟ್ ಚಾರ್ಜ್ ಸೆಪ್ರೇಷನ್. ಚಾರ್ಜ್ ಸೆಪ್ರೇಷನ್ ಎಷ್ಟಿರುತ್ತೆ ಅದನ್ನೇ ನಾವೇನೋದು ಬಾಂಡ್ ಪೊಲಾರಿಟಿ ಅನ್ನೋದು. ಚಾರ್ಜ್ ಸೆಪ್ರೇಷನ್ ಹೆಂಗೆ ಜಾಸ್ತಿ ಆಗುತ್ತೆ? ದಟ್ ಈಸ್ ಬೈ ಹೈ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್. ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇದ್ದರೆ ಏನಾಗುತ್ತೆ? ಬಾಂಡ್ ಪೊಲಾರಿಟಿ ಅಥವಾ ಚಾರ್ಜ್ ಸೆಪ್ರೇಷನ್ ಏನಾಗುತ್ತೆ? ಡಿಫರ್ ಆಗುತ್ತೆ. ಫ್ಲೋರಿನ್ ತನ್ನ ಕಡೆಗೆ ಜಾಸ್ತಿ ಎಲೆಕ್ಟ್ರಾನ್ನ, ಒಂದೇ ಎಲೆಕ್ಟ್ರಾನ್ ಇರ್ಬೋದು, ತನ್ನ ಕಡೆಗೆ ಜಾಸ್ತಿ ಸೆಳೆದಿಟ್ಕೊಂಡಿದೆ ಅಂದರೆ ಈ ಕಡೆ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗಿದೆ ಅಂತ, ಪ್ಲಸ್ ಕಾರ್ಬನಲ್ಲಿ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗಿದೆ ಅಂತ. ಇದನ್ನು ನಾನು ಐ ಕ್ಯಾನ್ ರೈಟ್ ಇಟ್ ಎಸ್ ಜಾಸ್ತಿ ಇರೋದನ್ನ ಅದು ಡೆಲ್ಟಾ ಮೈನಸ್ ಮೈನಸ್ ಡೆಲ್ಟಾ ಪ್ಲಸ್ ಪ್ಲಸ್ ಅಂತ ಬರ್ತಿದ್ದೀನಿ. ಸೊ ಇಟ್ ಇಸ್ ನಾಟ್ ನೆಸೆಸರಿ ದಟ್ ಯು ನೀಡ್ ಟು ರೈಟ್ ಲೈಕ್ ದಟ್. ಡೆಲ್ಟಾ ಮೈನಸ್ ಡೆಲ್ಟಾ ಪ್ಲಸ್ ಅಂತ ಬರೀಬೇಕು. ಆದರೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಫ್ಲೋರಿನ್ ಏನಾಗಿದೆ, ಎಲೆಕ್ಟ್ರಾನ್ ತನ್ನ ಕಡೆ ಜಾಸ್ತಿ ಹಿಡಿದಿಟ್ಕೊಂಡಿರೋದ್ರಿಂದ ಇಟ್ ಈಸ್ ಹ್ಯಾವಿಂಗ್ ಹೈಯರ್ ನೆಗೆಟಿವ್ ಚಾರ್ಜ್ ಅಂಡ್ ಹೈಯರ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಹಾಗಾಗಿ ಚಾರ್ಜ್ ಸೆಪ್ರೇಷನ್ ಏನಿದೆ ಇಟ್ ಈಸ್ ಹೈಯರ್ ಇನ್ ದ ಕೇಸ್ ಆಫ್ CF ಬಾಂಡ್. ವರಸ್ ಕಮಿಂಗ್ ಟು CCl ಬಂದರೆ ಅದರದ್ದು ಏನಾಗಿರುತ್ತೆ? ಸ್ವಲ್ಪ ಕಡಿಮೆ ಇರುತ್ತೆ. ವರಸ್ ಕಮಿಂಗ್ ಟು CBr ಅದು ಸ್ವಲ್ಪ ಕಡಿಮೆ ಇರುತ್ತೆ. ದೆನ್ CI ವಿಲ್ ಬಿ ಹ್ಯಾವಿಂಗ್ ಲೀಸ್ಟ್. ಇದನ್ನು ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ಬೋದು? ಬೈ ನೋಯಿಂಗ್ ದ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್. ಅದೇ ಹೇಳಿದ ರೀತಿಯಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. 2.55 ಮೈನಸ್ ಫ್ಲೋರಿನ್ ಇಸ್ 4.00, that is 1.45. whereas CCl ಅಲ್ಲಿ 2.55 minus 3.16, it is 0.61. Then CBr will be 2.55 minus 2.96, it is 0.41, which is greater than 0.4. whereas coming to CI, ಇಲ್ಲಿ CI ಬಾಂಡ್ ಈಸ್ ಅನ್ ಎಕ್ಸೆಪ್ಷನಲ್ ಕೇಸ್ ಇದು. ಹಾಗಾಗಿ ದಯಮಾಡಿ ಎಲ್ಲ ಯು ಮಸ್ಟ್ ಕಾನ್ಸಂಟ್ರೇಟ್ ದಿಸ್ ಒನ್. ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಏನಿರುತ್ತೆ ಇಟ್ ಈಸ್ ಜಸ್ಟ್ 0.11 ಆಗಿದ್ರೆ ಇಟ್ ಮೈಟ್ ಹ್ಯಾವ್ ಬಿಕಮ್ ನಾನ್ ಪೋಲಾರ್ ಬಾಂಡ್ ಆಗಬೇಕಾಗಿತ್ತು. ನಾನ್ ಪೋಲಾರ್ ಬಾಂಡ್ ಆಗಬೇಕಾಗಿತ್ತು ಆದರೆ ಇಟ್ ಈಸ್ ನಾಟ್ ಅ ನಾನ್ ಪೋಲಾರ್ ಬಾಂಡ್, ಇಟ್ ಈಸ್ ಅ ಪೋಲಾರ್ ಬಾಂಡ್. ಇಲ್ಲಿ ಪಾಲಿಂಗ್ ಸ್ಕೇಲ್ ಇಲ್ಲಿ ಅಪ್ಲೈ ಆಗ್ತಿಲ್ಲ. ಇಟ್ ಈಸ್ ಅನ್ ಎಕ್ಸೆಪ್ಷನಲ್ ಕೇಸ್. ಇದು ಇಟ್ ಈಸ್ ಅನ್ ಎಕ್ಸೆಪ್ಷನಲ್ ಕೇಸ್. ಇದು ನೆನಪಿರಲಿ. ಎಲ್ಲದರಲ್ಲೂ ಕೂಡ ಇವನ್ ದೋ ಯು ಫೌಂಡ್ ಔಟ್ ಥಿಯರಿಟಿಕಲ್ ಕಾನ್ಸೆಪ್ಟ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್, ಥಿಯರಿಟಿಕಲ್ ಕಾನ್ಸೆಪ್ಟ್ಸು ಕೆಲವೊಂದಕ್ಕೆ ಅಪ್ಲೈ ಆಗೋಕ್ಕೆ ಚಾನ್ಸ್ ಇಲ್ಲ. ಓನ್ಲಿ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಏನಾಗಿರುತ್ತೆ ಅವು ಸೂಟಬಲ್ ಆಗಿರುತ್ತೆ. ನಾನು ಆಗಲೇ ಹೇಳಿದ ರೀತಿಯಲ್ಲಿ ದೀಸ್ ಆರ್ ಜನರಲ್ ಸ್ಕೇಲ್ಸ್, ನಾಟ್ ಫಿಕ್ಸ್ಡ್. ಇದೇ ರೀತಿ ಫಿಕ್ಸ್ ಆಗಿರಲೇಬೇಕು ಅಂತ ಇಲ್ಲ. ಇಟ್ ಈಸ್ ನಾಟ್ ಆಲ್ವೇಸ್ ಟ್ರೂ ಬಟ್ ಇಟ್ ಈಸ್ ಜನರಲಿ ಟ್ರೂ. ಇಲ್ಲಿ ಅಯೋಡಿನಲ್ಲಿ ಏನಾಗಿರುತ್ತೆ ಇಟ್ ಈಸ್ ಅನ್ ಎಕ್ಸೆಪ್ಷನ್. 0.11 ಇದ್ರೂ ಕೂಡ ಇಟ್ ಈಸ್ ಲೆಸ್ ದ್ಯಾನ್ 0.4 ಅಂತ ಹೇಳ್ತೀರಾ. ಸೊ ಇಟ್ ಈಸ್ ನಾಟ್ ಪೋಲಾರ್ ಬಾಂಡ್ ಸರ್ ಅಂತ ಹೇಳ್ತೀರಾ. ಸೊ ದಿಸ್ ಈಸ್ ಅನ್ ಎಕ್ಸೆಪ್ಷನ್. ಇದು ಅಲ್ಲ, ದಿಸ್ ಡಸ್ ನಾಟ್ ವರ್ಕ್ ಹಿಯರ್. ಆ್ಯಕ್ಚುಯಲ್ ಆಗಿ ಏನಾಗ್ತಿದೆ ದಟ್ ಈಸ್ ವಾಟ್ ಮ್ಯಾಟರ್ಸ್ ಫಾರ್ ಅಸ್. ಎಕ್ಸ್ಪೆರಿಮೆಂಟಲ್ಲಿ ಏನಾಗ್ತಿದೆ CI ಬಾಂಡ್ ಇಟ್ ಈಸ್ ಅ ಪೋಲಾರ್ ಬಾಂಡ್. ಇದು ಕೂಡ ಪೋಲಾರ್ ಬಾಂಡೇ ಆಗಿರುತ್ತೆ.
ಆದರೆ ಕಂಪ್ಯಾರಿಟಿವ್ಲಿ ಏನಾಗಿರುತ್ತೆ, ಇವೆರಡಕ್ಕೂ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಬಿಕಾಸ್ ಆಫ್ ದ ಲೆಸ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್. ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಕಡಿಮೆ ಇದೆ. ಇವನ್ ದೋ ಇಟ್ ಈಸ್ ನಾಟ್ ಒಬೇಯಿಂಗ್ ದಿಸ್ 0.4 ರೂಲ್. 0.4 ರೂಲ್ ಅನ್ನೋದೇನು ಎಕ್ಸಾಕ್ಟ್ ರೂಲ್ ಅಂತ ಅಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ. ಇಟ್ಸ್ ದ ಜನರಲ್ ರೂಲ್, ಜನರಲ್ ಆಗಿ ಕನ್ಸಿಡರ್ ಮಾಡೋದು ಅಷ್ಟೇ. ಸೊ ಇಲ್ಲಿ ಇಟ್ ಈಸ್ ನಾಟ್ ಒಬೇಯಿಂಗ್ ದಿಸ್ ಒನ್. ದಿಸ್ ಇಸ್ ಅನ್ ಎಕ್ಸೆಪ್ಷನಲ್ ಕೇಸ್. ಬಟ್ ಇಟ್ ಈಸ್ ನಾಟ್ ಪೋಲಾರ್ ಬಾಂಡ್ ಅಂತ ಹೇಳಂಗಿಲ್ಲ. ಇಟ್ ಈಸ್ ದ ಪೋಲಾರ್ ಬಾಂಡ್. ಇಟ್ ಈಸ್ ದ ಪೋಲಾರ್ ಬಾಂಡ್, ಬಟ್ ಇಟ್ ಈಸ್ ನಾಟ್ ಒಬೇಯಿಂಗ್ ಫಾಲಿಂಗ್ ಸ್ಕೇಲ್ ಅಷ್ಟೇ. ದಟ್ಸ್ ಆಲ್. ಸೊ ಈಗ ಕಂಪೇರ್ ಮಾಡಿದ್ರೆ ಇದರಲ್ಲಿ ಯಾವುದು ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಅಂದರೆ ಯು ಕ್ಯಾನ್ ಈಸಿಲಿ ರೈಟ್ ದಟ್ ಈಸ್ CI. CI ಈಸ್ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಅಂತ ಬರೆದ್ಬಿಡೋದು. ಕಂಪೇರ್ ಟು ದಿಸ್ 3 ಯಾವುದು ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್, ಯಾವುದು ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಅಂತ ಬೇಸ್ಡ್ ಆನ್ ದಿಸ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಯು ಕ್ಯಾನ್ ಕ್ಲಾಸಿಫೈ ಇಟ್ ಆಸ್ based on electronegativity difference you can classify them as polar or non-polar, and also their order of polarity. 1.45 is a much greater than 0.4. Again it is also greater than 0.4. It is also greater than 0.4. All are polar bonds and their polarity order is like this. That is CF bond is more polar than CCl, and CCl is more polar than CBr, and CBr is more polar than CI. ಯಾಕೆ ಈ ರೀತಿ ಪೋಲಾರ್ ಆಗಿದೆ ಅಂದರೆ ದೇರ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇಸ್ ಹೈಯರ್. ದೇರ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇಸ್ ಇನ್ ದ ಆರ್ಡರ್ ಆಫ್ ದಿಸ್ ಒನ್, ಡಿಕ್ರೀಸಿಂಗ್ ಆರ್ಡರ್ ಆಫ್ ದಿಸ್ ಒನ್. ಸೊ ಯಾಕೆ ದೀಸ್ ಆರ್ ಪೋಲಾರ್ ಅಂದರೆ ಪೊಲಾರಿಟಿ ಆರ್ಡರ್ ಯಾಕೆ ಈ ರೀತಿ ಹೋಗುತ್ತೆ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ನೋಡಿದ್ರೆ ದೇ ಆರ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್. 1.45 is greater than 0.61. ಆ ರೀತಿ ಅದರಿಂದ ಡಿಕ್ರೀಸಿಂಗ್ ಆರ್ಡರಲ್ಲಿದೆ. So their polarity will be in the order of CF greater than CCl, CCl greater than CBr, CBr greater than CI. This is the polarity, order of polarity, bond polarity order. Polarity ಅಂದರೆ ಗೊತ್ತಿದೆ, that is nothing but charge separation, and charge separation depends on difference in electronegativity. So ಇಲ್ಲಿ ಬರೆಯೋದಾದ್ರೆ delta plus delta minus delta plus, again delta plus delta minus delta plus delta minus delta plus delta minus. So this is the bond polarity order. So ಈಗ polarity order ಗೊತ್ತಾಗಿದೆ. Next you need to find out which bond is weaker and which bond is stronger. Which bond is stronger, which bond is weaker ಅಂದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತಾರಾ? That is based on bond strength ಅಂತ ಹೇಳ್ತೀವಿ ಅಲ್ವಾ. ಬಾಂಡ್ ಸ್ಟ್ರೆಂತ್ ಅಂದ್ರೇನು? ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇದೆ ಅಂದರೆ ಇಟ್ ಇಸ್ ಅ ಸ್ಟ್ರಾಂಗರ್ ಬಾಂಡ್. ಬಾಂಡ್ ಸ್ಟ್ರೆಂತ್ ಕಡಿಮೆ ಇದೆ ಅಂದರೆ ಇಟ್ ಇಸ್ ಅ ವೀಕರ್ ಬಾಂಡ್ ಅಂತ ಹೇಳ್ತೀವಿ. ಬಟ್ ಯು ನೋ ದಟ್ ಬಾಂಡ್ ಸ್ಟ್ರೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್. ಬಾಂಡ್ ಸ್ಟ್ರೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್ ಅಂತ ಹೇಳ್ತೀವಿ. ಯಾಕೆ ಈ ರೀತಿ? ಇದನ್ನು ನೀವು ಕೂಡ ಸೈಜ್ ವಿತ್ ರೆಸ್ಪೆಕ್ಟ್ ಟು ಸೈಜ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. I'll consider the same 4 carbon halogen bonds, that is CF, CCl, CBr and CI. ನಾನು ಬರೆದಿರೋದು ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಿರ್ಬೋದು. ಇಲ್ಲಿ ಇದು ಕಡಿಮೆ ಇದೆ, ಇದು ಸ್ವಲ್ಪ ಜಾಸ್ತಿ ಇದೆ, ಆ ರೀತಿ ಬರೆದಿದೆ. ಬಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಕಾರ್ಬನ್ ಹ್ಯಾವ್ ಅ ಫಿಕ್ಸ್ಡ್ ಅಟಾಮಿಕ್ ಸೈಜ್. ಇಲ್ಲಿರೋದ್ರಲ್ಲೆಲ್ಲ ಕಾರ್ಬನ್ ಒಂದೇ ಸೈಜ್ ಇರುತ್ತೆ, ಈ ರೀತಿ ಇಷ್ಟೇ ಸೈಜ್ ಇರುತ್ತೆ. Whereas fluorine is small. Chlorine is bigger than fluorine. Whereas coming to bromine, it is bigger than chlorine, and iodine is much bigger than bromine. ಇದನ್ನು ಕನ್ಸಿಡರ್ ಮಾಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಬಾಂಡ್ ಲೆಂತ್. ಬಾಂಡ್ ಲೆಂತ್ ಈಸಿಯಾಗಿ ಅರ್ಥ ಆಗುತ್ತೆ. ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೊಬೇಕು ಅಂದರೆ ಯು ಕ್ಯಾನ್ ಕನ್ಸಿಡರ್. ಲೆಟ್ಸ್ ಟೇಕ್ ಮಜಾಟಾಕಿಸ್ ಅಂತ ಇದೆ, ಕನ್ನಡದಲ್ಲಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ ಮಜಾಟಾಕಿಸಲ್ಲಿ ಸಪೋಸ್ ದರ್ಶನ್ ಇಸ್ ದೇ, ಕಾರ್ಬನ್ನ ದರ್ಶನ್ ಮಾಡ್ತೀನಿ ನಾನು. ಐ ಟೇಕ್ ಕಾರ್ಬನ್ ಆಸ್ ದರ್ಶನ್ ತಗೋದೀಪ್. ಮೊದಲೇ ಹೇಳ್ತಾ ಇದ್ದೀನಿ, ಯಾವ ಆ್ಯಕ್ಟರ್ನೂ ಕೂಡ ನಾನು ಹ್ಯುಮಿಲಿಯೇಟ್ ಮಾಡಬೇಕು ಅಂತ ಹೇಳ್ತಿಲ್ಲ. ಐ ಆಮ್ ಜಸ್ಟ್ ಟೇಕಿಂಗ್ ಇಟ್ ಆಸ್ ಅನ್ ಎಕ್ಸಾಂಪಲ್, ಆ್ಯಂಡ್ ಪ್ಲೀಸ್ ಕನ್ಸಿಡರ್ ಇಟ್ ಆಸ್ ಅನ್ ಎಕ್ಸಾಂಪಲ್ ಇಟ್ಸೆಲ್ಫ್. ಅದೇ ರೀತಿ ತಗೊಳ್ಳಿ, ದಯಮಾಡಿ ಬೇರೆ ಏನೂ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಅಂತ ಈ ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ. ಸೊ ಮಜಾಟಕಿಸ್ಗೆ ಇನ್ನೂ ಯಾರು ಬಂದಿದ್ದಾರೆ? ಚಿಕ್ಕಣ್ಣ ಬಂದಿದ್ದಾರೆ, ಚಿಕ್ಕಣ್ಣ. ಅಂಡ್ ಅಗೇನ್ ಸೃಜನ್ ಲೋಕೇಶ್ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಸೃಜನ್ ಲೋಕೇಶ್, ದೆನ್ ಬುಲೆಟ್ ಪ್ರಕಾಶ್ ಬಂದಿದ್ದಾರೆ, ದೆನ್ ದೊಡ್ಡಣ್ಣ ಬಂದಿದ್ದಾರೆ.
ಬಂದಿದ್ದಾರೆ, ಇಷ್ಟು ಜನ ಮಜಾ ಟಾಕೀಸಿಗೆ ಬಂದಿದ್ದಾರೆ, ಅಲ್ಲಿ ದರ್ಶನ್ ಕೂಡ ಇದ್ದಾರೆ. ಈಗ ಸಪೋಸ್ ಐ ಆಮ್ ಗೋಯಿಂಗ್ ಟು ಆಸ್ಕಿಂಗ್ ಟು ಹಗ್, ನಾನು ಹೇಳ್ತೀನಿ ಐ ಆಮ್ ದ ಹಾಸ್ಟ್ ಆಫ್ ದ ಶೋ ಅಂತ ಅಂದ್ಕೊಳ್ಳಿ. ಅಲ್ಲಿ ನಾನು ಹೇಳ್ತೀನಿ ದರ್ಶನ್ ಮತ್ತು ಮಿಕ್ದವರೆಲ್ಲರಿಗೂ ದರ್ಶನ್ ಒಂದೊಂದ್ಸಲಿ ಹಗ್ ಮಾಡಿ ಅಂತ ನಾನು ಹೇಳ್ತೀನಿ. ಸಪೋಸ್ ವೆನ್ ಚಿಕ್ಕಣ್ಣ ಹಗ್ಸ್, ಚಿಕ್ಕಣ್ಣ ಏನು ಮಾಡ್ತಾರೆ, ದರ್ಶನ ಬಂದು ಹಗ್ ಮಾಡ್ತಾರೆ. ಚಿಕ್ಕಣ್ಣ ದರ್ಶನ ಹಗ್ ಮಾಡಿದಾಗ ಏನಾಗ್ತದೆ, ದರ್ಶನ್ ಇರೋ ಸೈಜ್ಗೂ ಚಿಕ್ಕಣ್ಣ ಇರೋ ಸೈಜ್ಗೂ ವ್ಯತ್ಯಾಸ ಇದೆ. ದರ್ಶನ್ ಈಸ್ ಮಚ್ ಬಿಗರ್ ದ್ಯಾನ್ ಚಿಕ್ಕಣ್ಣ. ಇಬ್ಬರು ಹಗ್ ಮಾಡಿದಾಗ ದೇ ಕ್ಯಾನ್ ಟೈಟ್ಲಿ ಹಗ್, ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಚಿಕ್ಕಣ್ಣ ಕಡಿಮೆ ಇರೋದ್ರಿಂದ ಈಸಿಯಾಗಿ ಹಗ್ ಮಾಡ್ತಾರೆ. ಅದೇ ರೀತಿ ಇಫ್ ಯು ಕಮ್ ಟು ಸುಜನ್ ಲೋಕೇಶ್, ಸುಜನ್ ಲೋಕೇಶಿಗೆ ಬಂದರೆ ದರ್ಶನ್ ಆ್ಯಂಡ್ ಸುಜನ್ ಅವ್ರು ಕಂಪ್ಯಾರಬಲ್ ಇನ್ ಸೈಜ್, ಎರಡೂ ಕೂಡ ಕಂಪ್ಯಾರಬಲ್ ಸೈಜ್ ಇದ್ದಾರೆ. ಇಬ್ಬರು ಹಗ್ ಮಾಡ್ತಾರೆ. ಬಟ್ ಚಿಕ್ಕಣ್ಣ ಮತ್ತು ಅವರು ಹಗ್ ಮಾಡೋದು ಯಾವ ರೀತಿ ಇರ್ಬೋದು ಇಮ್ಯಾಜಿನ್ ಮಾಡ್ಕೊತಾ ಹೋಗಿ, ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ನೆಕ್ಸ್ಟ್ ಬುಲೆಟ್ ಪ್ರಕಾಶ್ ಏನಿದ್ದಾರೆ, ಬುಲೆಟ್ ಪ್ರಕಾಶ್ ಇಸ್ ಮಚ್ ಬಿಗ್ಗರ್ ದ್ಯಾನ್ ದರ್ಶನ್ಗಿನ ಸ್ವಲ್ಪ ದೊಡ್ಡದಾಗಿದ್ದಾರೆ. ಅವರು ಹಗ್ ಮಾಡಿದ್ರೆ ಯಾವ ರೀತಿ ಇರುತ್ತೆ. ದೆನ್ ಅಗೈನ್ ದೊಡ್ಡಣ್ಣ ಇಸ್ ಬಿಗ್ಗರ್ ದ್ಯಾನ್ ಬುಲೆಟ್ ಪ್ರಕಾಶ್ ಅಂದ್ಕೊಳ್ಳಿ. ಯಾವ ರೀತಿ ಐ ಆಮ್ ನಾಟ್ ಗೋಯಿಂಗ್ ಟು ಕಂಪೇರ್ ಇನ್ ಬಟ್ ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಯು ಹ್ಯಾವ್ ಟು ಕನ್ಸಿಡರ್ ಇಟ್. ದೊಡ್ಡಣ್ಣ ಏನಾಗ್ತಾರೆ, ದರ್ಶನ್ನ ಹಗ್ ಮಾಡ್ತಾರೆ. ಈ ಹಗ್ಗಿಂಗಲ್ಲಿ ಏನಾಗ್ತಿದೆ, ಯಾರ್ಯಾರ ಕೈ ಎಷ್ಟೆಷ್ಟು ಕ್ಲೋಸ್ ಆಗಿ ಹಗ್ ಆಗಿದೆ, ಎಷ್ಟೆಷ್ಟು ಟೈಟಾಗಿ ಹಗ್ ಆಗಿದ್ದಾರೆ, ಇದನ್ನು ಇಫ್ ಯು ಹ್ಯಾವ್ ಟು ಕಂಪೇರ್ ವಿಲ್ ನೋ ದಟ್ ಚಿಕ್ಕಣ್ಣನ ಕನ್ಸಿಡರ್ ಮಾಡಿದ್ರೆ ಐ ಕನ್ಸಿಡರ್ ಹಿಮ್ ಆಸ್ ಫ್ಲೋರಿನ್ ಆ್ಯಂಡ್ ಸುಜನ್ ಲೋಕೇಶ್ನ ನಾನು ಸಿ ಆರ್ ಅಂತ ಕನ್ಸಿಡರ್ ಮಾಡ್ತೀನಿ. ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಕೋಬ್ರಾ ಲೋಕೇಶ್ ಅಂತ ಬೇಕಾದ್ರೆ ಕರ್ಬೋದು. ಯು ನೋ ದಟ್ ಕುರಿ ಪ್ರತಾಪ್ ಕೋಬ್ರಾ ಅಂತ ಇರ್ತಾರೆ, ಹಾಗಾಗಿ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಕೋಬ್ರಾ ಲೋಕೇಶ್ ಆಲ್ಸೋ. ಐ ಆಮ್ ನಾಟ್ ಹ್ಯುಮಿಲಿಯೇಟಿಂಗ್ ಎನಿಬಡಿ, ಅಗೇನ್ ಐ ಆಮ್ ರಿಪೀಟಿಂಗ್, ಜಸ್ಟ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಬುಲೆಟ್ ಪ್ರಕಾಶ್ ಇಸ್ ಬ್ರೋಮಿನ್ ಆ್ಯಂಡ್ ದೆನ್ ದೊಡ್ಡಣ್ಣ ಇಸ್ ಅಯೋಡಿನ್. ಓಕೆ, ಈ ರೀತಿ ಅಂದ್ಕೊಳ್ಳಿ. ಅಯೋಡಿನ್ ಇಸ್ ಯುವದೋಪು, ದೊಡ್ಡಣ್ಣ's ಫೇಮಸ್ ಕಾಮಿಡಿ ಯುವದೋಪು, ದಟ್ ಒನ್. ಓಕೆ, ಸೊ ಈ ರೀತಿ ಬಂದಾಗ ಅವರು ಹಗ್ ಮಾಡಬೇಕಾದ್ರೆ ಚಿಕ್ಕಣ್ಣ ಮತ್ತು ದರ್ಶನ್ ಹಗ್ ಮಾಡಿದ್ರೆ ದರ್ಶನ್ ಕ್ಯಾನ್ ಟೈಟ್ಲಿ ಹಗ್ ಚಿಕ್ಕಣ್ಣ ಆ್ಯಂಡ್ ಚಿಕ್ಕಣ್ಣ ಕ್ಯಾನ್ ಈಸಿಲಿ ಕವರ್ ದರ್ಶನ್. ಆ ರೀತಿ ಹಗ್ ಮಾಡ್ಬೋದು. ಇಬ್ಬರು ಹಗ್ ಮಾಡಿದಾಗ ಕೈ ಏನಾಗಿರುತ್ತೆ, ಕಂಪ್ಲೀಟ್ ಕವರ್ ಆಗಿರುತ್ತೆ. ಸೊ ದೇ ಆರ್ ಸ್ಟ್ರಾಂಗ್ಲಿ ಬೌಂಡ್. ಅದೇನಾಗಿರ್ತಾರೆ, ಸ್ಟ್ರಾಂಗ್ ಆಗಿ ಹಗ್ ಮಾಡಿರ್ತಾರೆ. ಅವರ ಇಬ್ಬರು ಮಧ್ಯ ಇಫ್ ಐ ಹ್ಯಾವ್ ಟು ಡ್ರಾ ಲೈನ್, ಇಬ್ಬರು ಬಾಡಿ ಮಧ್ಯಕ್ಕೆ ನಾನು ಲೈನ್ ಹೇಳಿದ್ರೆ, ಈ ರೀತಿ ಹೇಳಿದ್ರೆ ಇಬ್ಬರು ಮಧ್ಯೆ ಡಿಸ್ಟೆನ್ಸ್ ಏನಾಗಿರುತ್ತೆ, ಇಷ್ಟಿರುತ್ತೆ. ಅಗೈನ್ ಕಮಿಂಗ್ ಟು ಏನಾಗಿರುತ್ತೆ, ದರ್ಶನ್ ಮತ್ತು ಕೋಬ್ರಾ ಲೋಕೇಶ್ ದಟ್ ಇಸ್ ಸುಜನ್ ಲೋಕೇಶ್ ಮಧ್ಯ ಮಾಡಿದ್ರೆ ಏನಾಗಿರುತ್ತೆ, ಇಬ್ಬರು ಕಂಪ್ಯಾರಬಲ್ ಸೈಜ್ ಇರುತ್ತೆ. ಇಬ್ಬರು ಮಧ್ಯ ಒಂದು ಲೈನ್ ಹೇಳ್ತೀನಿ ನಾನು. ಅಗೈನ್ ಅವ್ರು ನಿಂತಿರೋವಂಥ ಎಕ್ಸಾಕ್ಟ್ ಸೆಂಟ್ರಿಗೆ ಒಂದು ಲೈನ್ ಹೇಳ್ತೀನಿ. ಇಬ್ಬರು ಮಧ್ಯ ನಾನು ಇಫ್ ಐ ಮೆಜರ್ ಡಿಸ್ಟೆನ್ಸ್, ಹಗ್ ಮಾಡಿದಾಗ ಡಿಸ್ಟೆನ್ಸ್ ಮೆಜರ್ ಮಾಡಿದ್ರೆ ದಟ್ ವಿಲ್ ಬಿ ಸೊ ಸ್ಲೈಟ್ಲಿ ಬಿಗರ್ ದೆನ್ ದಿಸ್ ಒನ್. ಯಾರ ಮಧ್ಯೆ, ಚಿಕ್ಕಣ್ಣ ಮತ್ತು ದರ್ಶನ್ ಮಧ್ಯೆ ಇರೋದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ. ಅದೇ ದರ್ಶನ್ ಮತ್ತು ಬುಲೆಟ್ ಪ್ರಕಾಶ್ ಮಧ್ಯೆ ನಾನು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿದ್ರೆ, ಇಬ್ಬರದು ಸೆಂಟ್ರಲ್ಲಿ ಇಫ್ ಐ ಡ್ರಾ ಲೈನ್, ಈ ರೀತಿ ಲೈನ್ ಡ್ರಾ ಮಾಡಿದ್ರೆ ಅವರ ಮಧ್ಯೆ ಡಿಸ್ಟೆನ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅಗೈನ್ ದರ್ಶನ್ ಮತ್ತು ದೊಡ್ಡಣ್ಣ ಕನ್ಸಿಡರ್ ಮಾಡಿದ್ರೆ ಅವರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಏನಾಗಿರುತ್ತೆ, ಅದು ತುಂಬ ಜಾಸ್ತಿ ಇರುತ್ತೆ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ತುಂಬ ಜಾಸ್ತಿ ಇರುತ್ತೆ. ಅದರ ಅರ್ಥ ಏನಾಗ್ತಿದೆ, ಇಬ್ಬರು ಹಗ್ ಮಾಡ್ತಿದ್ದಾರೆ ಅಂದರೆ ಇಬ್ಬರು ಬಾಂಡ್ ಮಾಡ್ಕೋತಿದ್ದಾರೆ. ಆದರೆ ಇಬ್ಬರ ಮಧ್ಯೆ ಏನಾಗ್ತಿದೆ, ಡಿಸ್ಟೆನ್ಸ್ ಏನಾಗ್ತಿದೆ, ಇಬ್ಬರು ಸೆಂಟರ್ ಮಧ್ಯೆ ಡಿಸ್ಟೆನ್ಸ್ ಏನಾಗ್ತಿದೆ, ದಟ್ ಈಸ್ ಇನ್ಕ್ರೀಸಿಂಗ್. ಚಿಕ್ಕಣ್ಣಯಿಂದ ದೊಡ್ಡಣ್ಣವರೆಗೂ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅದೇ ರೀತಿ ಇನ್ಕ್ರೀಸ್ ಆಗಿದಾಗ ಏನಾಗ್ತಿದೆ, ಬಾಂಡ್ ಲೆಂತ್ ಏನಾಗ್ತಿದೆ, ಇಲ್ಲಿ ದೇರ್ ಬಾಂಡ್ ಲೆಂತ್ಸ್ ಆರ್ ಇನ್ಕ್ರೀಸಿಂಗ್. ಬಾಂಡ್ ಲೆಂತ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಏನಕ್ಕೆ ಅಂದರೆ ಚಿಕ್ಕಣ್ಣಗೆ ಹೊಟ್ಟೆ ಇಲ್ಲ ಇನ್ ದ ಸೆನ್ಸ್ ಎಲೆಕ್ಟ್ರಾನ್ ಕ್ಲೌಡ್ ಜಾಸ್ತಿ ಇಲ್ಲ. ಹಾಗಾಗಿ ಏನಾಗ್ತಿದೆ, ಹತ್ತಿರದಲ್ಲೇ ಬೈಂಡ್ ಆಗ್ತಿದ್ದಾರೆ. ಇಬ್ಬರು ಕೈ ಕೂಡ ಟೈಟಾಗಿ ಹಾಕ್ಬೋದು, ದರ್ಶನ್ ಮತ್ತು ಚಿಕ್ಕಣ್ಣ ಇಬ್ಬರು ಟೈಟಾಗಿ ಹಾಕ್ಬೋದು. ಹಾಗಾಗಿ ಸ್ಟ್ರಾಂಗ್ ಆಗಿ ಬೌಂಡ್ ಆಗಿದ್ದಾರೆ. ವೆರಸ್ ಸುಜನ್ ಮತ್ತು ದರ್ಶನಿಗೆ ಬಂದಾಗ ದೇ ಆರ್ ಕಂಪ್ಯಾರಬಲ್ ಇನ್ ಸೈಜ್. ಇಬ್ಬರದು ಕೂಡ ಸ್ವಲ್ಪ ಚಿಕ್ಕಣ್ಣನಷ್ಟು ಫ್ಲ್ಯಾಟ್ ಇಲ್ದಲೇ ಇದ್ರು ಸುಜನ್ ಲೋಕೇಶ್ಗೆ ಸ್ವಲ್ಪ ಬಾಡಿ ಇದೆ. ಹಾಗಾಗಿ ಇಬ್ಬರು ಮಧ್ಯೆ ಡಿಸ್ಟೆನ್ಸ್ ಏನಾಗುತ್ತೆ, ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಬಟ್ ದೇ ಕ್ಯಾನ್ ಈಸಿಲಿ ಕವರ್ ಈಚ್ ಅದರ್. ಇಬ್ಬರು ಹಗ್ ಮಾಡ್ಬೋದು, ಇಬ್ಬರು ಕೈ ಕೂಡ ಈಸಿಯಾಗಿ ಹಾಕ್ಬೋದು. ವೆರಸ್ ಕಮಿಂಗ್ ಟು ಬುಲೆಟ್ ಪ್ರಕಾಶ್ ಮತ್ತು ದರ್ಶನಿಗೆ ಬಂದರೆ, ಬುಲೆಟ್ ಪ್ರಕಾಶ್ ಮತ್ತು ದರ್ಶನ್ಗೆ ಏನಾಗಿದೆ, ಬುಲೆಟ್ ಪ್ರಕಾಶ್ ಈಸ್ ಮಚ್ ಬಿಗರ್ ದೆನ್ ದರ್ಶನ್ಗಿನ್ನ ದೊಡ್ಡ ಇದ್ದಾರೆ. ಹಾಗಾಗಿ ಅವರ ಹೊಟ್ಟೆ ಕೂಡ ದಪ್ಪ ಇರುತ್ತೆ, ಬಾಡಿ ಕೂಡ ದಪ್ಪ ಇರುತ್ತೆ. ಹೊಟ್ಟೆ ಬಾಡಿ ದಪ್ಪ ಇದೆ, ದಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ಕ್ಲೌಡ್ ಏನಾಗಿದೆ, ಜಾಸ್ತಿ ಇದೆ ಅಂತ. ಎಲೆಕ್ಟ್ರಾನ್ ಕ್ಲೌಡ್ ಜಾಸ್ತಿ ಇದ್ದಾಗ ಇಫ್ ಬುಲೆಟ್ ಪ್ರಕಾಶ್ ಸಪೋಸ್ ಟು ಹಗ್ ದರ್ಶನ್ನ ಹಗ್ ಮಾಡೋಕೆ ಹೋಗ್ತಾರೆ ಅಂದರೆ, ಅವರ ಮಧ್ಯ ಬಾಡಿ ಏನಿದೆ, ದಿಸ್ ಬಾಡಿ ಪೋರ್ಷನ್ ಏನಿದೆ, ಇಟ್ ರಿಪೆಲ್ಸ್. ಅವ್ರನ್ನ ಹಗ್ ಮಾಡ್ಬೇಕಾದ್ರೆ ಏನು ಮಾಡುತ್ತೆ, ಇಟ್ ಆಬ್ವಿಯಸ್ಲಿ ರಿಪೇರ್ಸ್. ಈ ರೀತಿ ಟಚ್ ಆದಾಗ ಏನಾಗುತ್ತೆ, ದೇರ್ ಡಿಸ್ಟೆನ್ಸ್ ಇನ್ಕ್ರೀಸಸ್.
ಬಾಂಡ್ ಲೆಂತ್ ಅಥವಾ ಏನಿದೆ ಅವರ ಇಬ್ಬರ ಮಧ್ಯೆ ಡಿಸ್ಟೆನ್ಸ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ ಕಂಪೇರ್ ಟು CCl ಆ್ಯಂಡ್ CFl, ಅಂದರೆ ಕಂಪೇರ್ ಟು ಸುಜನ್ ಲೊಕೇಶನ್ ಚಿಕ್ಕಣ್ಣ ಆ ರೀತಿ ಆಗುತ್ತೆ. ಹಗ್ ಮಾಡಬೇಕಾದ್ರೆ ಏನಾಗುತ್ತೆ, ಇಬ್ಬರು ಕೈ ಕೂಡ ಕಂಪ್ಲೀಟ್ ಕವರ್ ಆಗಲ್ಲ, ದೇ ಆರ್ ಹಗಿಂಗ್ ಲೈಕ್ ದಿಸ್, ಈ ರೀತಿ ಹಗ್ ಮಾಡ್ತಾರೆ. ಸೊ ಅಗೇನ್ ಕಮಿಂಗ್ ಟು ದೊಡ್ಡಣ್ಣ ಕೇಸಿಗೆ ಬಂದರೆ, ದೊಡ್ಡಣ್ಣ ಇಸ್ ಮಚ್ ಬಿಗರ್ ದ್ಯಾನ್ ಬುಲೆಟ್ ಪ್ರಕಾಶ್ ಅಂತ ಅಸ್ಯೂಮ್ ಮಾಡ್ಕೊಂಡು ಅಂತ ಹೇಳಿದ್ರೆ ಐ ಡೋಂಟ್ ನೋ, ಐ ಆಮ್ ನಾಟ್ ಇನ್ ಟು ದಟ್ ಕಾಂಪಿಟೇಷನ್. ಆ ಥರ ಯಾರು ದೊಡ್ಡ ಯಾರು ಚಿಕ್ಕ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸೈಡ್, ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ದ ಕಾನ್ಸೆಪ್ಟ್, ದಟ್ಸ್ ಆಲ್. ದೊಡ್ಡಣ್ಣ ಬಂದರು, ಅವ್ರು ದಪ್ಪ ಇದ್ದಾರೆ ಅಂದ್ಕೊಳ್ಳಿ ಬುಲೆಟ್ ಪ್ರಕಾಶ್ಗಿನ. ದರ್ಶನ್ ಅವ್ರನ್ನ ಹಗ್ ಮಾಡೋಕ್ಕೆ ಹೋದಾಗ ಅಗೈನ್ ಏನಾಗುತ್ತೆ, ದೊಡ್ಡಣ್ಣ ಅವರ ಬಾಡಿ ಹೊಟ್ಟೆ ಏನಿದೆ ಅದು ದಟ್ ಈಸ್ ಎಲೆಕ್ಟ್ರಾನ್ ಕ್ಲೌಡ್. ಆ ಎಲೆಕ್ಟ್ರಾನ್ ಕ್ಲೌಡ್ ಏನು ಮಾಡ್ತಿರುತ್ತೆ, ದರ್ಶನ್ ಅವರ ಬಾಡಿ ಏನಿದೆ ಅದರ ಎಲೆಕ್ಟ್ರಾನ್ ಕ್ಲೌಡ್ನ ಇಟ್ ವಿಲ್ ರಿಪೆಲ್ ಮಾಡ್ತಿರುತ್ತೆ. ಹಾಗಾಗಿ ಡಿಸ್ಟೆನ್ಸ್ ಏನಾಯಿತು ಇಬ್ಬರ ಮಧ್ಯ ತುಂಬ ಜಾಸ್ತಿ ಆಯಿತು. ಈಗ ಅವ್ರು ಹಗ್ ಮಾಡ್ತಾರೆ ಅಂದರೆ ಅವ್ರ ಹ್ಯಾಂಡ್ಸ್ ಏನಾಗುತ್ತೆ, ಅವರು ಈ ರೀತಿ ಮೊದಲು ಈ ರೀತಿ ಕವರ್ ಮಾಡ್ಬೋದಾಗಿತ್ತು ಬುಲೆಟ್ ಪ್ರಕಾಶ್ ಆದರೆ, ಈಗ ಜಸ್ಟ್ ಈ ರೀತಿ ಕವರ್ ಮಾಡ್ತಾರೆ. ಯಾವ ರೀತಿ ಕವರ್ ಮಾಡ್ತಾರೆ ದಟ್ ಈಸ್ ನಾಟ್ ಪರ್ಫೆಕ್ಟ್, ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್, ಅನಾಲಜಿ ಹೇಳ್ತೀನಿ ಅಷ್ಟೇ. ಈ ರೀತಿ ಕವರ್ ಮಾಡ್ತಾರೆ. ಸೊ ಈಗ ಯಾರು ಟೈಟಾಗಿ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂದರೆ ಯಾರು, ದಟ್ ವಿಚ್ ಒನ್ ಹ್ಯಾವಿಂಗ್ ಲೆಸ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್, ಅಂದರೆ ಲೀಸ್ಟ್ ಡಿಫ್ರೆನ್ಸ್ ಯಾರ ಮಧ್ಯೆ ಇದೆ ಅವರೇನಾಗಿರ್ತಾರೆ ಟೈಟಾಗಿ ಬಾಂಡ್ ಹೆಲ್ಡ್ ಮಾಡಿರ್ತಾರೆ ಅಂತ. ಸೊ ದಟ್ ಈಸ್ ನಥಿಂಗ್ ಬಟ್ ಯುವರ್ CF ಬಾಂಡ್. ಅಥವಾ ದರ್ಶನ್ ಚಿಕ್ಕಣ್ಣ ಮಧ್ಯೆ ಏನಾಗುತ್ತೆ, ಕಂಪ್ಲೀಟ್ ಹಗ್ಗಿಂಗ್ ಇರುತ್ತೆ, ಹಾಗಾಗಿ ದೇ ಆರ್ ಸ್ಟ್ರಾಂಗ್ಲಿ ಬೌಂಡ್. whereas CCl will be less bound than CF, whereas CBr will be less bound than CCl, CI will be less bound than CBr. This is about bond strength. So when we compare the bond strength, CF bond is stronger than CI. So I'll write it down here. Bond strength order will be CF greater than CCl greater than CBr greater than CI. Again, if you consider bond lengths of these bonds, consider here this is CF bond, this was your CCl bond, and this was your CBr, and this is your CI bond. So among these four, which one is having highest bond length? That is CI. That is Dodana and Darshan. Which one is having least? That one is CF. CF means the Darshan and Chikana. So this is having the least bond length, whereas that one is having higher bond length. So if I have to write bond length order, CI will be greater than CBr, and CBl will be greater than CCl, and CCl will be greater than CF. So which one is the strongest bond? That is CF bond. Which one is the weakest bond? That is CI bond. Which one is lengthier bond? That is CI bond. Which one is short bond? That is CF bond. This you must be knowing, so that you can easily predict which bond is stronger and which bond is weaker. So that bond length and bond strength are inversely proportional. You should know that bond length and bond strength are inversely proportional, and they both depend on size. If size increases, bond length also increases. If size increases, bond length also increases, and bond strength decrease ಆಗುತ್ತೆ. If size increases, bond length increases. If bond length increases, bond strength decreases. So now bond strength ಆಗಿದೆ, bond length ಆಗಿದೆ. Then next comes reactivity. ರಿಯಾಕ್ಟಿವಿಟಿ ಬರುತ್ತೆ. ಯಾವುದು ಹೈಲಿ ರಿಯಾಕ್ಟಿವ್, ಯಾವುದು ಲೆಸ್ ರಿಯಾಕ್ಟಿವ್ ಅಂತ ಫೈಂಡ್ ಔಟ್ ಮಾಡಬೇಕು. ವಿಚ್ ಒನ್ ಇಸ್ ಹೈಲಿ ರಿಯಾಕ್ಟಿವ್? ದ ಬಾಂಡ್ ವಿಚ್ ಕ್ಯಾನ್ ಕ್ಲೀವ್ ಈಸಿಲಿ ಆ್ಯಂಡ್ ಬಾಂಡ್ ಈಸಿಲಿ, ದಟ್ ಈಸ್ ಹೈಲಿ ರಿಯಾಕ್ಟಿವ್ ಅಂತ ಹೇಳ್ಬೋದು. ಯಾವುದು ಇದರಲ್ಲಿ ಈಸಿಯಾಗಿ ಕ್ಲೀವ್ ಆಗುತ್ತೆ? ದ ಬಾಂಡ್ ವಿಚ್ ಇಸ್ ವೀಕರ್ ಗೆಟ್ಸ್ ಕ್ಲೀವ್ಡ್ ಈಸಿಲಿ. ಇಲ್ಲಿ CF ಬಾಂಡ್ ಅಂದರೆ ಇಟ್ ಈಸ್ ಟೈಟ್ಲಿ ಹೆಲ್ಡ್, ಯು ಕಾಂಟ್ ಸೆಪ್ರೇಟ್ ದೆಮ್. ನಾನು ಆವಾಗಲೇ ಹೇಳಿದ ರೀತಿಯಲ್ಲಿ ದರ್ಶನ ಚಿಕ್ಕಣ್ಣನ ನೀವು ಸೆಪ್ರೇಟ್ ಮಾಡಬೇಕಾದ್ರೆ ಯು ನೀಡ್ ಟು ಅಪ್ಲೈ ಯುವರ್ ಎನರ್ಜಿ. So it is not easier to break their bond. Whereas coming to Darshan and Dodana, that is carbon and iodine, they are bigger in size. They are having higher bond length. Higher bond length ಇದೆ ಅಂತಂದರೆ that means it is having higher distance. Higher distance ಇರಬೇಕಾದ್ರೆ if you pull them apart, if you push them apart, ಏನಾಗುತ್ತೆ, ಈಸಿಯಾಗಿ ಅವ್ರು ಏನು ಮಾಡ್ತಾರೆ, ಸೆಪ್ರೇಟ್ ಆಗ್ತಾರೆ. ಸೊ ದಟ್ ಈಸ್ ವೀಕರ್ ಬಾಂಡ್. ಸೊ ಈ ಬಾಂಡ್ನ ಕ್ಲೀವ್ ಮಾಡೋದೇನಾಗುತ್ತೆ, ನಮಗೆ ಈಸಿ ಆಗುತ್ತೆ. ಈ ಬಾಂಡ್ ಈಸಿಯಾಗಿ ಕ್ಲೀವ್ ಆಗ್ತಿದೆ ಅಂದರೆ ಇದೇನಾಗ್ತಿದೆ, ಈ ಕಾಂಪೌಂಡ್ಸ್ ಕ್ಯಾನ್ ಈಸಿಲಿ ಎಂಟರ್ ಇನ್ ಟು ರಿಯಾಕ್ಷನ್ಸ್.
ಅಂದರೆ ಸಿ ಎಫ್ ಬಾಂಡ್ ನಾವು ಬ್ರೇಕ್ ಮಾಡೋದೇ ಕಷ್ಟ ಆಗ್ತಿದೆ ಅಂದರೆ ಹೌ ಕ್ಯಾನ್ ಇಟ್ ಫಾರ್ಮ್ ರಿಯಾಕ್ಷನ್ಸ್ನ ಫಾರ್ಮ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಅನ್ನೋದಕ್ಕಿಂತ ರಿಯಾಕ್ಷನ್ಸ್ನ ಈಸಿಯಾಗಿ ಫಾರ್ಮ್ ಮಾಡಲ್ಲ. ಹಾಗಾಗಿ ರಿಯಾಕ್ಟಿವಿಟಿ ಯಾವುದ್ರೂ ಜಾಸ್ತಿ ಇರುತ್ತೆ ಅಂದರೆ ದ ಒನ್ ವಿಚ್ ಇಸ್ ಹ್ಯಾವಿಂಗ್ ವೀಕರ್ ಬಾಂಡ್ ಅವು ಏನಾಗುತ್ತೆ ಈಸಿಯಾಗಿ ಕ್ಲೀವ್ ಆಗ್ತವೆ, ಅದರಿಂದ ಈಸಿಯಾಗಿ ರಿಯಾಕ್ಷನ್ಗೆ ಎಂಟರ್ ಆಗ್ತವೆ. ಸೊ ಇದರಲ್ಲಿ ಬಾಂಡ್ ಸ್ಟ್ರೆಂತ್ನ ಕಂಪೇರ್ ಮಾಡಿದ್ರೆ ಅದರ ರಿವರ್ಸ್ ಏನಾಗಿರುತ್ತೆ, ನಮಗೆ ರಿಯಾಕ್ಟಿವಿಟಿ ಆಗಿರುತ್ತೆ. ಯಾವುದು ಲೀಸ್ಟ್ ಸ್ಟ್ರೆಂತ್ ಇರುತ್ತೆ, ಯಾವುದು ವೀಕ್ ಬಾಂಡ್ ಇರುತ್ತೆ, ದಟ್ ವಿಲ್ ಬಿ ಹೈಲಿ ರಿಯಾಕ್ಟಿವ್. ಯಾವುದು ವೀಕ್ ಬಾಂಡ್ ಸ್ಟ್ರೆಂತ್ ರಿವರ್ಸ್ ಆರ್ಡರ್ ಮಾಡಿದ್ರೆ ಮುಗ್ದೋದು. ದಟ್ ಈಸ್ carbon and iodine. This bond is weaker bond and it can easily cleaved. It can be easily cleaved ಅಂದರೆ it can get into reaction easily. Carbon iodine ಆದಾದ್ಮೇಲೆ ನೆಕ್ಸ್ಟ್ ಆಗಿ ಬರುತ್ತೆ, that is CBr, then CCl, then CF. Usually ಈ CF ಏನಿದೆ it is so strong that it cannot be considered for reactions under normal condition. ನಾರ್ಮಲ್ ಕಂಡೀಷನ್ಸ್ನಲ್ಲಿ ಆ ರಿಯಾಕ್ಷನ್ಸ್ಗಳು ರೇರ್ ಆಗಿ ಆಗ್ತವೆ, ಜಾಸ್ತಿ ಆಗೋದಿಲ್ಲ. ವೆರಸ್ ಕಾರ್ಬನ್ ಅಯೋಡೈಡ್ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಅ ವೀಕರ್ ಬಾಂಡ್ ಅಂಡ್ ಕ್ಯಾನ್ ಈಸಿಲಿ ಕ್ಲೀವ್ ಅಂಡ್ ಇಟ್ ಕ್ಯಾನ್ ಬಿ ಈಸಿಲಿ ಕ್ಲೀವ್ಡ್ ಅಂಡ್ ಇಟ್ ಕ್ಯಾನ್ ಗೆಟ್ ಇನ್ ಟು ರಿಯಾಕ್ಷನ್ಸ್ ಈಸಿಲಿ. ಸೊ ದ ರಿಯಾಕ್ಟಿವಿಟಿ ಆರ್ಡರ್ ಫಾಲೋಸ್ ದಟ್ ಆಫ್ ಬಾಂಡ್ ಲೆಂತ್. ರಿಯಾಕ್ಟಿವಿಟಿ ಆರ್ಡರ್ ಮತ್ತು ಬಾಂಡ್ ಲೆಂತ್ ಏನಾಗಿರುತ್ತೆ, ಎರಡೂ ಸೇಮ್ ಇರುತ್ತೆ. ವೆರಸ್ ಬಾಂಡ್ ಸ್ಟ್ರೆಂತ್ ಇಸ್ ದ ರಿವರ್ಸ್ ಆಫ್ ಬಾಂಡ್ ಲೆಂತ್ ಆರ್ಡರ್, ಗೊತ್ತಿರಬೇಕಿದು. ಅಂಡ್ ಅಗೇನ್ ಇಲ್ಲೆಲ್ಲ ಬಾಂಡ್ ಪೊಲಾರಿಟಿ ಬಗ್ಗೆ ಓದಿದ್ರ, ಬಾಂಡ್ ಪೊಲಾರಿಟಿ ಆ್ಯಂಡ್ ಬಾಂಡ್ ಸ್ಟ್ರೆಂತ್ ಕೋಇನ್ಸೈಡ್. ಬಾಂಡ್ ಪೊಲಾರಿಟಿ ಮತ್ತು ಬಾಂಡ್ ಸ್ಟ್ರೆಂತ್ ಎರಡೂ ಕೋಇನ್ಸೈಡ್ ಆಗುತ್ತೆ. ಬಾಂಡ್ ಲೆಂತ್ ಆ್ಯಂಡ್ ರಿಯಾಕ್ಟಿವಿಟಿ ಕೋಇನ್ಸೈಡ್, ಎರಡೂ ಕೋಇನ್ಸೈಡ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಯುವರ್ ಬಾಂಡ್ ಲೆಂತ್, ಬಾಂಡ್ ಸ್ಟ್ರೆಂತ್ ಆ್ಯಂಡ್ ರಿಯಾಕ್ಟಿವಿಟಿ ಆ್ಯಂಡ್ ಆಲ್ಸೋ ಪೊಲಾರಿಟಿ. ಇಷ್ಟು. ಸೊ ವಿತ್ ರೆಸ್ಪೆಕ್ಟ್ ಟು CX ಬಾಂಡ್ there is one more important point. You know that CX bond is a polar bond. CX bond is a polar bond, and if it is a polar bond it should be a dipole. It should be a dipole. That means it is having charges delta plus and delta minus separated by some distance d. ಈ ರೀತಿ ಇದ್ರೆ we call it as dipole. And when there is dipole and if there is a charge difference then it will exhibit dipole moment. Dipole moment na exhibit ಮಾಡುತ್ತೆ. ಇಲ್ಲಿ charge difference obviously ಇರುತ್ತೆ because it is delta plus whereas this one is delta minus. The electron cloud is shifted towards x. And how we will measure this charge difference means we have to measure the electronegativity difference. So dipole moment is represented by P or mu sometimes, is equal to Q into D. In physical terms it is equal to Q into D. Here Q is nothing but charge separation. But how do you quantify this charge separation? That is by electronegativity difference. That means electronegativity of A and electronegativity of B. ಎರಡರದ್ದು ಡಿಫ್ರೆನ್ಸ್ ತಗೊಂಡಾಗ ಏನು ಬರುತ್ತೆ, ದಟ್ ಈಸ್ ನಥಿಂಗ್ ಬಟ್ Q. And D is nothing but bond length. D ಏನಾಗಿರುತ್ತೆ, ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಬಾಂಡ್ ಲೆಂತ್ ಆಗಿರುತ್ತೆ. ಹಾಗಾಗಿ ಇಫ್ ಯು ಕನ್ಸಿಡರ್ ದ ಡೈಪೋಲ್ ಮೂಮೆಂಟ್ ಆಫ್ ದೀಸ್ CX bonds, we have CF, CCl, CBr and Cl. ಇದನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಮಗೇನು ಬೇಕಾಗಿರೋದು ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಮತ್ತು ಬಾಂಡ್ ಲೆಂತ್ಗೆ ಏನಾಗಿರುತ್ತೆ, ಡೈಪೋಲ್ ಮೂಮೆಂಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಈ ಆರ್ಡ್ರಲ್ಲಿ ಹೋದರೆ ಬಾಂಡ್ ಲೆಂತ್ ಯಾವುದಕ್ಕೆ ಜಾಸ್ತಿ ಇರುತ್ತೆ ಅದೇನಾಗಿರಬೇಕಾಗಿತ್ತು, ಡೈಪೋಲ್ ಮೂಮೆಂಟ್ ಜಾಸ್ತಿ ಇರಬೇಕಾಗಿತ್ತು. ಬಟ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಶೋಸ್ ದ್ಯಾಟ್ ದ ಆರ್ಡರ್ ಈಸ್ ನಾಟ್ ಆಸ್ ದಟ್ ಆಸ್ ಬಾಂಡ್ ಲೆಂತ್. ಬಾಂಡ್ ಲೆಂತ್ ಯಾವ ರೀತಿ ಇರುತ್ತೆ ಆ ರೀತಿ ಆರ್ಡರ್ ಇಲ್ಲ. ಬಿಕಾಸ್ ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟರ್ ಕಾಲ್ಡ್ ಆಸ್ ಚಾರ್ಜ್ ಡಿಫ್ರೆನ್ಸ್. ಚಾರ್ಜ್ ಡಿಫ್ರೆನ್ಸ್ ಅನ್ನೋ ಒನ್ ಮೋರ್ ಫ್ಯಾಕ್ಟರ್ ಇದೆ. ಹಾಗಾದರೆ ಸರ್ ಕ್ಯಾನ್ ವಿ ನೆಗ್ಲೆಕ್ಟ್ ಬಾಂಡ್ ಲೆಂತ್? ಬಾಂಡ್ ಲೆಂತ್ನ ನೆಗ್ಲೆಕ್ಟ್ ಮಾಡ್ಬೋದಾ? ಎಸ್, ಅಫ್ಕೋರ್ಸ್ ಯು ಕ್ಯಾನ್ ನೆಗ್ಲೆಕ್ಟ್. ಏನಕ್ಕೆ ಬಾಂಡ್ ಲೆಂತ್ನ ನೆಗ್ಲೆಕ್ಟ್ ಮಾಡ್ಬೋದು ಅಂದರೆ, ಬಾಂಡ್ ಲೆಂತ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್ ಬಿಕಾಸ್ ದಿಸ್ ಬಾಂಡ್ ಲೆಂತ್ ವಿಲ್ ಬಿ ಇನ್ ದ ಆರ್ಡರ್ ಆಫ್ 10⁻⁻12 ಮೀಟರ್. 10⁻⁻12 ಮೀಟರ್ ಅಂದರೆ ಇಟ್ ಈಸ್ ನೆಗ್ಲಿಜಿಬಲಿ ಸ್ಮಾಲ್. ನೆಗ್ಲಿಜಿಬಲಿ ಸ್ಮಾಲ್ ಅಂದರೆ ತುಂಬ ನೆಗ್ಲಿಜಿಬಲ್ ಇದೆ. ಆ ನೆಗ್ಲಿಜಿಬಲಲ್ಲಿ ಜಸ್ಟ್ ಸ್ಲೈಟ್ ಡಿಫ್ರೆನ್ಸ್ ಆದರೆ ಇಟ್ ಡಸ್ ನಾಟ್ ಮೇಕ್ ಅ ಸೆನ್ಸ್. ಅದು ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅಂತ. ಇವನ್ ದೋ ಇಟ್ ಮೇಕ್ಸ್ ಅ ಸೆನ್ಸ್, ಇಟ್ ಈಸ್ ನಾಟ್ ಇಟ್ ಇಸ್ ನಾಟ್ ಕನ್ಸಿಡರಬಲ್ ಅಂತ ಹೇಳ್ಬೋದು. ಹಾಗಾಗಿ ಇಫ್ ದ ಚೇಂಜ್ ಆಫ್ ಡಿಸ್ಟೆನ್ಸ್ ಈಸ್ 10⁻12 ಮೀಟರ್, then it does not affect the
ಡೈಪೋಲ್ ಮೂಮೆಂಟ್ ಆಫ್ ದ ಬಾಂಡ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಏನು ಮಾಡ್ಬೋದು, ನಾವು ಡಿಸ್ಟೆನ್ಸ್ನ ನೆಗ್ಲೆಕ್ಟ್ ಮಾಡ್ಬೋದು. ಸೊ ದ ಆರ್ಡರ್ ಇಸ್ ನಾಟ್ ದಿಸ್ ಒನ್. CI ಗ್ರೇಟರ್ ದ್ಯಾನ್ CBR ಗ್ರೇಟರ್ ದ್ಯಾನ್ CCL ಗ್ರೇಟರ್ ದ್ಯಾನ್ CF ಆಗಿರೋಕ್ಕಂತೂ ಚಾನ್ಸ್ ಇಲ್ಲ. ಸೊ ಏನಾಗಿರಬೇಕು, ಇಟ್ ಡಿಪೆಂಡ್ಸ್ ಆನ್ ಚಾರ್ಜ್. ಇದು ಬಿಟ್ಟರೆ ಚಾರ್ಜ್ ಡಿಫ್ರೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಚಾರ್ಜ್ ಸೆಪರೇಷನ್ is nothing but electronegativity difference. Electronegativity difference is nothing but polarity. ಹೌದು ಅಲ್ವಾ? ಚಾರ್ಜ್ ನೆಗೆಟಿವಿಟಿ, ಚಾರ್ಜ್ ಸೆಪರೇಷನ್, ಎಲೆಕ್ಟ್ರೋನೆಗೆಟಿವಿಟಿ, ಡಿಫರೆನ್ಸ್ ಅಂಡ್ ಪೊಲಾರಿಟಿ ಮೂರು ಕೂಡ ಏನಾಗುತ್ತೆ, ದೇ ಆರ್ ಸೇಮ್. ಪೊಲಾರಿಟಿ ಯಾವ ಬಾಂಡ್ಗೆ ಜಾಸ್ತಿ ಇರುತ್ತೆ? ಪೊಲಾರಿಟಿ ಆಫ್ CF ಬಾಂಡ್ ಇಸ್ ಗ್ರೇಟರ್ ದ್ಯಾನ್ CCL ಬಾಂಡ್ ಆ್ಯಂಡ್ CBR ಬಾಂಡ್ ಆ್ಯಂಡ್ CI ಬಾಂಡ್. ಈ ರೀತಿ ಇರುತ್ತೆ ಆರ್ಡರ್. ಏನಾಗಿರುತ್ತೆ, ಪೊಲಾರಿಟಿ ಆರ್ಡರ್. ಸೊ ಏನಾಗಿರಬೇಕು ನಮಗೆ, ಡೈಪೋಲ್ ಮೂಮೆಂಟ್ ಆರ್ಡರ್ ಕೂಡ ಅಥವಾ P ಆರ್ ಮ್ಯೂ ಆರ್ಡರ್ ಕೂಡ ಇದೇ ಆರ್ಡರ್ಲಿ ಇರಬೇಕಾಗಿತ್ತು. ಸಪೋಸ್ ಟು ಬಿ ಲೈಕ್ ದಿಸ್, ಈ ರೀತಿ ಇರಬೇಕಾಗಿತ್ತು ಆರ್ಡರ್ ಕೂಡ. ಬಟ್ ಎಕ್ಸ್ಪೆರಿಮೆಂಟಲಿ ನಮ್ಗೆ ಏನು ಗೊತ್ತಾಗಿದೆ, ಯಾವ ಆರ್ಡರಲ್ಲಿ ಇರುತ್ತೆ ಅಂದರೆ, ಇಟ್ ಈಸ್ CCL ಗ್ರೇಟರ್ ದ್ಯಾನ್ CF ಗ್ರೇಟರ್ ದ್ಯಾನ್ CBR ಗ್ರೇಟರ್ ದ್ಯಾನ್ CI. ಈ ಆರ್ಡರ್ಲಿ ಇದೆ. ಯಾವುದು? ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಆರ್ಡರ್ ಏನಿದೆ, ಇಟ್ ವಿಲ್ ಬಿ in this order. Carbon halogen bonds ಅಲ್ಲಿ CCl will be having higher dipole moment than CF. ಇಲ್ಲಿ ಇವೆರಡು, these are very much satisfying this condition. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದೆ. ಅಂದರೆ ಚಾರ್ಜ್ ಸೆಪರೇಷನ್ I ಅಲ್ಲಿ ಕಡಿಮೆ ಇರುತ್ತೆ, ಹಾಗಾಗಿ ಏನಾಗಿರುತ್ತೆ, I ಲಾಸ್ಟ್ ಇದೆ. ಚಾರ್ಜ್ ಸೆಪರೇಷನ್ ಇನ್ BR ಇಸ್ ವೆರಿ ಮಚ್ ಲೆಸ್ ದ್ಯಾನ್ ಫ್ಲೋರಿನ್ ಆ್ಯಂಡ್ ಕ್ಲೋರಿನ್, ಹಾಗಾಗಿ ಲಾಸ್ಟಲ್ಲಿರೋದೆರಡು ಸ್ಯಾಟಿಸ್ಫೈಡ್ ಎಲ್ಲ, ಅಟ್ಲೀಸ್ಟ್ ದೇ ಆರ್ ಒಬೇಯಿಂಗ್ ದ ಆರ್ಡರ್. ಬಟ್ ಇಲ್ಲೇನಾಗಿದೆ, CCL ಮತ್ತು CF ಅಲ್ಲಿ ಏನಾಗಿದೆ, ಸರ್ CF ಮೊದಲು ಬರಬೇಕಾಗಿತ್ತು, ದೆನ್ ವಿ ಹ್ಯಾವ್ ಟು ರೈಟ್ CCL ಅಂತ ಹೇಳ್ತೀರ. ಬಟ್ ಇಲ್ಲಿ ಇಟ್ ಈಸ್ ಪ್ರಾಡಕ್ಟ್ ಆಫ್ ಚಾರ್ಜ್ ಆ್ಯಂಡ್ ಡಿಸ್ಟೆನ್ಸ್. CF ಬಾಂಡ್ನ ಕನ್ಸಿಡರ್ ಮಾಡಿ. CF ಬಾಂಡ್ ಏನಾಗಿದೆ, C ಇಷ್ಟಿದೆ ಅಂದರೆ F ಇಸ್ ಸೋ ಸ್ಮಾಲ್, ಇಷ್ಟಿದೆ ಬಾಂಡ್ ಡಿಸ್ಟೆನ್ಸು. ದಿಸ್ D ಇಸ್ ಕಂಪ್ಲೀಟ್ಲಿ ಸ್ಮಾಲ್, ಡಿಸ್ಟೆನ್ಸ್ ಆಫ್ ಕ್ಲೋರಿನ್ is greater than fluorine. Bond distance in there, that of chlorine is greater than fluorine. ಹಾಗಾಗಿ ಚಾರ್ಜ್ ಡಿಫರೆನ್ಸ್ ಮೆಷರ್ ಮಾಡಿದ್ರೆ it does not make much difference. Comparatively it does not make much difference. ಹಾಗಾಗಿ ಇಲ್ಲಿ ಕ್ಲೋರಿನ್ ಮತ್ತು even though fluorine is greater than chlorine, fluorine is greater than chlorine in charge difference, the distance factor overrules this effect. ತುಂಬ ಜಾಸ್ತಿ ಡಿಸ್ಟೆನ್ಸ್ ಇರೋದ್ರಿಂದ ಈ ಡಿಸ್ಟೆನ್ಸ್ ಫ್ಯಾಕ್ಟರ್ ಏನು ಮಾಡ್ತಿದೆ, ಕಂಬೈನಿಂಗ್ ವಿತ್ ಚಾರ್ಜ್ ಸೆಪರೇಷನ್, ಡಿಸ್ಟೆನ್ಸ್ ಮತ್ತು ಚಾರ್ಜ್ ಸೆಪರೇಷನ್ ಎರಡೂ ಕಂಬೈನ್ ಆಗಿ CCL ಬಾಂಡ್ದು ಡೈಪೋಲ್ ಮೂಮೆಂಟ್ ಏನಿದೆ, ದಟ್ ಓವರ್ರೂಲ್ಸ್ ಶಾರ್ಟರ್ CF ಬಾಂಡ್ ಡೈಪೋಲ್ ಮೂಮೆಂಟ್. ಶಾರ್ಟರ್ ಅಂತ ಯಾಕೆ ಹೇಳಿದೆ ಅಂತ ಅರ್ಥ ಆಗಿರ್ಬೋದು ನಿಮಗೆ. ಇಲ್ಲಿ ನಾನು ಮೊದಲೇ ಹೇಳಿದೆ, ಇಟ್ ಈಸ್ ನಾಟ್ ಕನ್ಸಿಡರಬಲ್ ಅಂತ ಹೇಳಿದೆ, ಡಿಸ್ಟೆನ್ಸ್ ಕನ್ಸಿಡರಬಲ್ ಅಲ್ಲ ಅಂತ ಹೇಳಿದೆ. BR ಮತ್ತು ಅಯೋಡಿನ್ ಮಧ್ಯೆ ಇರೋವಂಥ ಡಿಸ್ಟೆನ್ಸ್ ಏನಿದೆ, ಎರಡರದ್ದು ಅಟಾಮಿಕ್ ರೇಡಿಯಸ್ ಡಿಫ್ರೆನ್ಸ್ ಏನಿದೆ, ದಟ್ ಈಸ್ ಸ್ಮಾಲ್. ವೆರಾಸ್ ಕಮಿಂಗ್ ಟು ಫ್ಲೋರಿನ್ ಆ್ಯಂಡ್ ಕ್ಲೋರಿನ್, ಅಟಾಮಿಕ್ ರೇಡಿಯಸ್ ಡಿಫ್ರೆನ್ಸ್ ಏನಿದೆ, ದಟ್ ಈಸ್ ಟೂ ಲಾರ್ಜ್. ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ದಟ್ ಈಸ್ ಟೂ ಲಾರ್ಜ್. ಅಲ್ಲಿ ಡಿಸ್ಟೆನ್ಸ್ ಏನಾಗುತ್ತೆ, ಇಟ್ ಕೌಂಟ್ಸ್. ಈ ಎರಡರಲ್ಲಿ ಡಿಸ್ಟೆನ್ಸ್ ಮ್ಯಾಟರ್ ಆಗುತ್ತೆ. ಅದೇ ರೀತಿ ಚಾರ್ಜಿಗೆ ಬಂದರೆ, ಇವನ್ ದೋ ಚಾರ್ಜ್ ಆಫ್ ಫ್ಲೋರಿನ್ ಇಸ್ greater, combined effect of charge and bond length will overrule the combined effect of CCl charge and bond length will overrule the combined effect of charge and distance of CF bond. ಇದು ಇಲ್ಲಿನ ಎಕ್ಸೆಪ್ಷನಲ್ ಕೇಸು. ಯಾಕೆ ಈ ರೀತಿ ಆಗುತ್ತೆ ಅಂದರೆ, CCl ಬಾಂಡಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ತಿಳಿದುಕೊಳ್ಳಿ. ದಿಸ್ ಒನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಟ್ ಈಸ್ ಅನ್ ಎಕ್ಸ್ಕ್ಲೂಸಿವ್ ಕೇಸ್. ಎಲ್ಲದರಲ್ಲೂ ಕೂಡ ಆರ್ಡರ್ ಚೇಂಜ್ ಆಗಿರೋದು ಯಾವುದರಲ್ಲಿ ಅಂದರೆ, ದಟ್ ಈಸ್ ಇನ್ ಡೈಪೋಲ್ ಮೂಮೆಂಟ್. ಎಲ್ಲದರಲ್ಲೂ CI ಇಂದ CF ಅಥವಾ CF ಇಂದ CI ವರೆಗೂ ಇರುತ್ತೆ. ಆದರೆ ಡೈಪೋಲ್ ಮೂಮೆಂಟಲ್ಲಿ ಮಾತ್ರ ದರ್ ಇಸ್ ಒನ್ ಎಕ್ಸೆಪ್ಷನಲ್ ಕೇಸ್, CF ಎಂಟರ್ಸ್ ಇಂಟು ಮಿಡಲ್. ಆದ್ದರಿಂದ ದಯಮಾಡಿ ನೆನ್ಪಿಟ್ಕೊಳ್ಳಿ, CCl ಮತ್ತು CF ಎರಡರ ಮಧ್ಯೆ ಇರೋವಂಥ ಬಾಂಡ್ ಡಿಸ್ಟೆನ್ಸ್ ಏನಿದೆ, ಅವೆರಡರ ಬಾಂಡ್ ಡಿಸ್ಟೆನ್ಸ್ ಏನಿದೆ, ಡಿಫ್ರೆನ್ಸ್ ಏನಿದೆ, ಅದು ತುಂಬ ಜಾಸ್ತಿ ಇದೆ. ಅಂದರೆ CF ಇಷ್ಟು ಸಣ್ಣ ಇದೆ ಅಂದರೆ CCl
ಇಷ್ಟು ಜಾಸ್ತಿ ಇದೆ, ತುಂಬ ಜಾಸ್ತಿ ಇದೆ ಬಾಂಡ್ ಡಿಸ್ಟೆನ್ಸ್. ಸೊ ಇಲ್ಲಿ ಡಿಸ್ಟೆನ್ಸ್ನ ನಾನು ನೆಗ್ಲೆಕ್ಟ್ ಮಾಡಿದ್ದೆ ಹಿಂದೆ Br ಮತ್ತು ಅಯೋಡಿನ್ ಕೇಸಲ್ಲಿ, ಆದರೆ ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕೆಂದರೆ ತುಂಬ ಕಂಪ್ಯಾರಿಟಿವ್ಲಿ ದ ಡಿಸ್ಟೆನ್ಸ್ ಈಸ್ ವೆರಿ ಮಚ್ ಲಾಂಗರ್ ದ್ಯಾನ್ CF ಬಾಂಡ್. CCl ಏನಿದೆ ಇಟ್ ಈಸ್ ವೆರಿ ಮಚ್ ಲಾಂಗರ್ ದ್ಯಾನ್ CF ಬಾಂಡ್. ಹಾಗಾಗಿ ಡಿಸ್ಟೆನ್ಸ್ ಮ್ಯಾಟರ್ಸ್ ಹಿಯರ್. ವೆರಸ್ ಚಾರ್ಜ್ ಸೆಪರೇಷನ್ಗೆ ಬಂದರೆ ಚಾರ್ಜ್ ಸೆಪರೇಷನ್ ಆಫ್ ಫ್ಲೋರಿನ್ ಆ್ಯಂಡ್ ಕ್ಲೋರಿನ್ ಆರ್ ಕಂಪ್ಯಾರಬಲ್. ಎರಡೂ ಕೂಡ ಏನಾಗಿರುತ್ತೆ, ಕಂಪ್ಯಾರಬಲ್ ಆಗಿರುತ್ತೆ. ಫ್ಲೋರಿನ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್, ಓಕೆ ಡನ್. ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಜಾಸ್ತಿ ಇದೆ, ಸರಿ ನಡೆಯುತ್ತೆ. ಕ್ಲೋರಿನ್ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಏನು ಕಳಪೆ ಅಂತ ಹೇಳೋಗಿಲ್ಲ ನಾವು. ಏನಾಗಿರುತ್ತೆ, ಕ್ಲೋರಿನ್ ಈಸ್ ಕಂಪ್ಯಾರಿಟಿವ್ಲಿ ಗುಡ್. ಕ್ಲೋರಿನ್ಗೂ ಕಂಪೇರ್ ಮಾಡಿದ್ರೆ ಫ್ಲೋರಿನ್ ಅಷ್ಟು ಇಲ್ಲದಲೇ ಇದ್ದರೂ ಫ್ಲೋರಿನಿಗೆ ಕಂಪ್ಯಾರಿಟಿವ್ ಆಗಿ ಬರುತ್ತೆ ಕ್ಲೋರಿನ್. ಹಾಗಾಗಿ ಎರಡರದ್ದು ಎಫೆಕ್ಟ್ನ ಆ್ಯಡ್ ಮಾಡಿದಾಗ ನಾವು Q ಮತ್ತು D ಎರಡನ್ನೂ ಆ್ಯಡ್ ಮಾಡಿದಾಗ CCl ಓವರ್ರೂಲ್ಸ್ ದ ಕಂಬೈನ್ಡ್ ಎಫೆಕ್ಟ್ ಆಫ್ CF. ಕಂಬೈನ್ಡ್ ಎಫೆಕ್ಟ್ ಆಫ್ ಚಾರ್ಜ್ ಮತ್ತು ಡೈಪೋಲ್ ಡಿಸ್ಟೆನ್ಸ್ ಏನಿದೆ ಅದರದನ್ನು ಓವರ್ ರೂಲ್ ಮಾಡುತ್ತೆ ಯಾವುದು, CCl ವೆನ್ ಕಂಪೇರ್ಡ್ ಟು CF. ಹಾಗಾಗಿ ದ ಆರ್ಡರ್ ಗೋಸ್ ಲೈಕ್ ದಿಸ್. ಆರ್ಡರ್ ಆಫ್ ಡೈಪೋಲ್ ಮೂಮೆಂಟ್ ಇನ್ halogen, carbon halogen bond is like this: CCl greater than CF, CF greater than CBr, CBr greater than Ci. I hope everything is clear. So this is all about bond length and CX bond nature. CX bond nature ಬಗ್ಗೆ ಇಷ್ಟು ಆಲ್ರೆಡಿ ಆಗಿದೆ. So we will summarize the points now. ಇದನ್ನು ಸಮರೈಸ್ ಮಾಡೋಕ್ಕೆ ಮುಂಚೆ ಐ ವಿಲ್ ಆಲ್ಸೋ ಡೀಲ್ ವಿತ್ ದ HF bonds, that is HX bonds. HX is nothing but ಹೈಡ್ರೋಜನ್ ಹ್ಯಾಲೈಡ್. ಇದು ನಮ್ಮ ರಿಯಾಕ್ಷನ್ಗಳಲ್ಲಿ ಬೇಕಾಗಿರುತ್ತೆ, ಹಾಗಾಗಿ ಇವಾಗಲೇ ಹೇಳ್ತಾ ಇದ್ದೀನಿ. HX ಬಾಂಡಲ್ಲಿ these are called as halogen acids also. ಹ್ಯಾಲೋಜನ್ ಆಸಿಡ್ಸ್ ಅಂತ ಬೇಕಾದರೂ ಕರಿಬೋದು. ದ ಟೆಂಡೆನ್ಸಿ ಆಫ್ ಡೊನೇಟಿಂಗ್ ಹೈಡ್ರೋಜನ್, ಟೆಂಡೆನ್ಸಿ ಆಫ್ ಡೊನೇಟಿಂಗ್ ಹೈಡ್ರೋಜನ್ ಆರ್ ಪ್ರೋಟಾನ್ ಅದೇನಾಗಿರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಆಸಿಡ್ ಸ್ಟ್ರೆಂತ್ ಅಲ್ವಾ. ಅದನ್ನು ನಾವೇನಂತೀವಿ, ಆಸಿಡ್ ಸ್ಟ್ರೆಂತ್ ಅಂತೀವಿ. ಸೊ ಈಗ CF, CCl, CBr, CI ಇದು ನಾವೇನು ಕನ್ಸಿಡರ್ ಮಾಡೋದು, RX ನ ಕನ್ಸಿಡರ್, ದಟ್ ಈಸ್ CX ಬಾಂಡ್ನ ಕನ್ಸಿಡರ್ ಮಾಡಿದ್ವಿ. ಪ್ಲಸ್ ಕಮಿಂಗ್ ಟು HX ಬಾಂಡ್ನ ಕನ್ಸಿಡರ್ ಮಾಡಿದ್ರೆ HF, HCl, HBr ಮತ್ತು HI ಅಲ್ವಾ. ಇದಿಷ್ಟು ಹೈಡ್ರೋಜನ್ ಹ್ಯಾಲೈಡ್ಸ್ ಅಂತ ಹೇಳ್ಬೋದು, ಅಥವಾ ಹ್ಯಾಲೋಜನ್ ಆಸಿಡ್ಸ್ ಅಂತ ಬೇಕಾದರೂ ಹೇಳ್ಬೋದು. ಇಷ್ಟರಲ್ಲಿ ಯಾವುದು ಈಸಿಯಾಗಿ ಹೈಡ್ರೋಜನ್ನ ಕೊಡುತ್ತೆ, ಯಾವುದು ಈಸಿಯಾಗಿ ಹೈಡ್ರೋಜನ್ನ ಕೊಡುತ್ತೆ ಅದನ್ನು ನಾವೇನಂತೀವಿ, ಆಸಿಡ್, ಸ್ಟ್ರಾಂಗ್ ಆಸಿಡ್ ಅಂತ ಹೇಳ್ತೀವಿ. ಯಾವುದು ಈಸಿಯಾಗಿ ಹೈಡ್ರೋಜನ್ನ ಕೊಡುತ್ತೆ ಅದನ್ನು ನಾವೇನಂತೀವಿ, ಸ್ಟ್ರಾಂಗ್ ಆಸಿಡ್ ಅಂತ ಹೇಳ್ತೀವಿ. ಯಾವುದು ಇದರಲ್ಲಿ ಈಸಿಯಾಗಿ ಕೊಡೋದು ಅಂದರೆ ದ ಒನ್ ವಿಚ್ ಇಸ್ ಹ್ಯಾವಿಂಗ್ ಹೈಯರ್ ಬಾಂಡ್ ಲೆಂತ್. ಯಾವುದು ಹೈಯರ್ ಬಾಂಡ್ ಲೆಂತ್ ಇರುತ್ತೆ, ಲೆಂತಿಯರ್ ಬಾಂಡ್ ಇರುತ್ತೆ, ಅದು ಈಸಿಯಾಗಿ ಬ್ರೇಕ್ ಆಗುತ್ತೆ. ಸೊ ಇಲ್ಲಿ HI ವಿ ಕ್ಯಾನ್ ಈಸಿಲಿ ಬ್ರೇಕ್. HI ಈಸಿಯಾಗಿ ಬ್ರೇಕ್ ಆಗ್ತಿದೆ ಅಂದರೆ ಪ್ರೋಟಾನ್ ಡೊನೇಟಿಂಗ್ ಟೆಂಡೆನ್ಸಿ ವಿಲ್ ಬಿ ಗ್ರೇಟರ್ ಫಾರ್ ಹೈಡ್ರೋಜನ್ ಅಯೋಡೈಡ್. ವೆರಸ್ ಕಮಿಂಗ್ ಟು HF ಈಸ್ ಟೈಟ್ಲಿ ಬೌಂಡ್, ಬಾಂಡ್ ಲೆಂತ್ ತುಂಬ ಕಡಿಮೆ ಇದೆ, ಹಾಗಾಗಿ ಇಟ್ ಡಸ್ ನಾಟ್ ಈಸಿಲಿ ಡೊನೇಟ್ ಹೈಡ್ರೋಜನ್. ಸೊ ಇಟ್ ಈಸ್ ಅ ವೀಕರ್ ಆಸಿಡ್. ಸೊ ಈಗ ಅಸಿಡಿಕ್ ಸ್ಟ್ರೆಂತ್ ಕೇಳಿದ್ರೆ, ನಾನು ಸ್ಟ್ರೆಂತ್ ಆಫ್ ಆಸಿಡ್ ಕೇಳಿದ್ರೆ ಏನಂತ ಬೆಳಿತೀರಾ, ಸ್ಟ್ರೆಂತ್ ಆಫ್ ಆಸಿಡ್ ಅಂದರೆ I should write like this, that is HI will be greater than HBr and it will be greater than HCl and it will be greater than HF ಅಂತ ಬರಬೇಕಾಗುತ್ತೆ. ಏನಕ್ಕೆ HI is a stronger acid ಅಂತ ಹೇಳ್ತೀವಿ. ಸ್ಟ್ರಾಂಗರ್ ಆಸಿಡ್ ಯಾಕೆ ಅಂದರೆ ಇಟ್ ಕ್ಯಾನ್ ಈಸಿಲಿ ಡೊನೇಟ್ ಹೈಡ್ರೋಜನ್. HI ಅಲ್ಲಿ ಈ ಬಾಂಡ್ ವೀಕ್ ಇರೋದ್ರಿಂದ ಇಟ್ ಕ್ಯಾನ್ ಈಸಿಲಿ ಕ್ಲೀವ್. ಹಾಗಾಗಿ ಪ್ರೋಟಾನ್ ಏನಾಗುತ್ತೆ, ಈಸಿಯಾಗಿ ಆಚೆ ಬರುತ್ತೆ. ಪ್ರೋಟಾನ್ ಈಸಿಯಾಗಿ ಆಚೆ ಕೊಡ್ತಿದೆ, ದಟ್ ಈಸ್ ಅ ಸ್ಟ್ರಾಂಗರ್ ಆಸಿಡ್. whereas coming to HF, it is a weaker acid because it is having high bond strength. ಹಾಗಾಗಿ it is not easy to break this bond and it is not easy to remove hydrogen or proton. ಹಾಗಾಗಿ acidic strength ಏನಿರುತ್ತೆ for HI, it will be greater for HI and it will be least for HF. And the use of HF is nothing but etching of glasses. ಇದನ್ನ ಎಲ್ಲಾದರೂ ಕೇಳ್ಬೋದು, ಬಟ್ ಯು ಮಸ್ಟ್ ರಿಮೆಂಬರ್ etching of glasses ಅಂದ್ರೆ ಗೊತ್ತಿರ್ಬೋದು ನಿಮಗೆ. ಗ್ಲಾಸ್ಗಳ ಮೇಲೆ ಡಿಸೈನ್ ಮಾಡಿರ್ತಾರೆ, ಡಿಸೈನ್ ಮಾಡಬೇಕಾದ್ರೆ they use the HF acid and also higher concentrated HF will dissolve the glassನ ಡಿಸಾಲ್ವ್ ಮಾಡುವಂಥ ಕೆಪಾಸಿಟಿ ಕೂಡ ಇರುತ್ತೆ, ಡಿಸಾಲ್ವಿಂಗ್ ಕೆಪಾಸಿಟಿ ಕೂಡ ಇರುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಯುವರ್ CX ಬಾಂಡ್ ನೇಚರ್ and also HX bond nature.
ಸೊ ಇದು ನಿಮಗೆ ಗೊತ್ತಿರಲಿ. ಇದಿಷ್ಟು CX ಬಾಂಡ್ ಮತ್ತು HX ಬಾಂಡ್ ಪ್ರಾಪರ್ಟಿ ಆಗಿರುತ್ತೆ ಮತ್ತು ನೇಚರ್ ಆಗಿರುತ್ತೆ. ಸೊ ಈಗ ನಾವು ಏನೇನು ಕಲ್ತ್ವು ಈ ಬಾಂಡ್ ವಿಷಯದಲ್ಲಿ ಅದನ್ನು ನಾವು ಇಲ್ಲಿ ಸಮರೈಸ್ ಇಟ್ ಇನ್ ಒಂದು ಟೇಬಲ್ ಫಾರ್ಮ್. ಅದರಿಂದ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಾಂಡ್ ಆರ್ಡರ್ ಏನಿರುತ್ತೆ ಅಂದರೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಗಲಿ, ಆರ್ಡರ್ ಆಫ್ ಬಾಂಡ್ ಲೆಂತ್ ಆಗಲಿ, ಬಾಂಡ್ ಸ್ಟ್ರೆಂತ್ ಆಗಲಿ, ಡೈಪೋಲ್ ಮೂಮೆಂಟ್ ಆಗಲಿ, ಮತ್ತು HX ಅಸಿಡಿಕ್ ಸ್ಟ್ರೆಂತ್ ಆಗಲಿ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಸಮರೈಸ್ ದಟ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಹ್ಯಾಲೋಜನ್ಸ್ ಏನೇ ಎಲೆಕ್ಟ್ರೋನೆಗೆಟಿವ್ ನೇಚರ್ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ವಿಲ್ ರೈಟ್ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಅಥವಾ ಎಲೆಕ್ಟ್ರೋನೆಗೆಟಿವ್ ನೇಚರ್ ಬಗ್ಗೆ ಮಾಡೋಣ. ಯಾವುದೊಂದು ಆರ್ಡರ್ ಏನಿರುತ್ತೆ ಅಂತ. ಎಲೆಕ್ಟ್ರೋನೆಗೆಟಿವ್ ನೇಚರ್ ಆರ್ಡರ್ ಏನಿರುತ್ತೆ, ಫ್ಲೋರಿನ್ ವಿಲ್ ಬಿ ಗ್ರೇಟರ್ ದ್ಯಾನ್ ಕ್ಲೋರಿನ್ ಆ್ಯಂಡ್ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ಬ್ರೋಮಿನ್ ಆ್ಯಂಡ್ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ಅಯೋಡಿನ್. ಎಲೆಕ್ಟ್ರೋನೆಗೆಟಿವ್ ನೇಚರ್ ಯಾವ ರೀತಿ ಇರುತ್ತೆ ಅದೇ ರೀತಿ ಏನಾಗುತ್ತೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಿರುತ್ತೆ ಅದು ಕೂಡ ಅದೇ ಟ್ರೆಂಡಲ್ಲಿರುತ್ತೆ. ಅದೇ ರೀತಿ ಇನ್ನೊಂದು ಏನು ಹೇಳಿದ್ದು ನಾನು, ಎಲೆಕ್ಟ್ರಾನ್ ಅಫಿನಿಟಿ. ಇಷ್ಟು ಕೂಡ ಏನಾಗುತ್ತೆ, ದೇ ವಿಲ್ ಬಿ ಇನ್ ದ ಆರ್ಡರ್ ಆಫ್ ಫ್ಲೋರಿನ್ ಗ್ರೇಟರ್ ದ್ಯಾನ್ ಕ್ಲೋರಿನ್ ಗ್ರೇಟರ್ ದ್ಯಾನ್ ಬ್ರೋಮಿನ್ ಗ್ರೇಟರ್ ದ್ಯಾನ್ ಅಯೋಡಿನ್. ವಿ ಆರ್ ನೆಗ್ಲೆಕ್ಟಿಂಗ್ ಅಸಿಟಿನ್ ಬಿಕಾಸ್ ಇಟ್ ಈಸ್ ರೇಡಿಯೋ ಆಕ್ಟಿವ್. ಇದು ಗೊತ್ತಿರಲಿ. ಆ್ಯಂಡ್ ಅಗೈನ್ ಇಫ್ ಯು ಕನ್ಸಿಡರ್ two more ಎಲಿಮೆಂಟ್ಸ್, ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಜನರಲ್ ಎಲಿಮೆಂಟ್ಸ್ನ ಕನ್ಸಿಡರ್ ಮಾಡಿದ್ರೆ ಫ್ಲೋರಿನ್ ವಿಲ್ ಬಿ ಹ್ಯಾವಿಂಗ್ ಹೈಯೆಸ್ಟ್ ಆ್ಯಂಡ್ ದೆನ್ ವಿಲ್ ಬಿ ಹ್ಯಾವಿಂಗ್ ಆಕ್ಸಿಜನ್ ಆ್ಯಂಡ್ ದೆನ್ ನೈಟ್ರೋಜನ್ ಆ್ಯಂಡ್ ದೆನ್ ಕ್ಲೋರಿನ್ ಆ್ಯಂಡ್ ದೆನ್ ಬ್ರೋಮಿನ್ and then iodine and then in our examples that will be carbon and then it will be having hydrogen and at last it will be having francium. Francium is the least electronegative and fluorine is the most electronegative element. So this is our electronegative nature order. So coming to bond polarity. Bond polarity ಬಂದರೆ ಏನಾಗಿರುತ್ತೆ, ದಟ್ ಈಸ್ CF ಬಾಂಡ್ ವಿಲ್ ಬಿ ಗ್ರೇಟರ್ ದ್ಯಾನ್ CCl, ಗ್ರೇಟರ್ ದ್ಯಾನ್ CBr, ಗ್ರೇಟರ್ ದ್ಯಾನ್ CI ಬಾಂಡ್. ಸೊ ದಿಸ್ ಇಸ್ ದ ಆರ್ಡರ್ ಆಫ್ ಬಾಂಡ್ ಪೊಲಾರಿಟಿ. ಪ್ಲಸ್ ಕಮಿಂಗ್ ಟು ಬಾಂಡ್ ಸ್ಟ್ರೆಂತ್. ಬಾಂಡ್ ಸ್ಟ್ರೆಂತ್ ಏನಾಗಿರುತ್ತೆ, ಬಾಂಡ್ ಸ್ಟ್ರೆಂತ್ ಆಫ್ CF will be greater than CCl, will be greater than CBr and it will be greater than CI. And again bond strength ಆಗಿದ ತಕ್ಷಣ ನೆಕ್ಸ್ಟ್ ಏನು ಬರುತ್ತೆ, it is bond length. You know that bond strength and bond length are inversely proportional. ಹಾಗಾಗಿ ಏನಾಗಿರುತ್ತೆ, the same is reverse in the order. CI will be greater than CBr, will be greater than CCl, will be greater than CF. So this is the order of bond length. And then again comes reactivity of haloalkanes. Reactivity of haloalkanes consider ಮಾಡಿದ್ರೆ ಯಾವುದು weaker bond ಇರುತ್ತೆ that will be having higher reactivity. Weaker bond, higher reactivity. ಇದು ಗೊತ್ತಿರಲಿ, weaker bond, higher reactivity. Weaker bond ಯಾವುದು, that is nothing but CI. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, bond strength ಲಾಸ್ಟ್ ಇರೋದೇ that will be weaker bond. ಹಾಗಾಗಿ CI will be highly reactive than CBr, it will be highly reactive than CCl and it will be highly reactive than CF. This is the order of reactivity. When it comes to dipole moment, it is very much important and it is a special case. ಇದು ತುಂಬಾ ಸ್ಪೆಷಲ್ ಕೇಸ್ ಏನಾಗಿರುತ್ತೆ, CCl will be greater than CF and it will be greater than CBr and it will be greater than CI. This special case ಆಗಿರೋದ್ರಿಂದ it is very important in the aspect of examination. So please keep it in mind. And then dipole moment ಆಯಿತು, ಎಲೆಕ್ಟ್ರೋನೆಗೆಟಿವ್ ನೇಚರ್ ಆಯಿತು, ಬಾಂಡ್ ಪೊಲಾರಿಟಿ ಆಯಿತು, ಬಾಂಡ್ ಸ್ಟ್ರೆಂತ್ ಆಯಿತು, ಬಾಂಡ್ ಲೆಂತ್ ಆಯಿತು, ರಿಯಾಕ್ಟಿವಿಟಿ ಆಯಿತು, ಡೈಪೋಲ್ ಮೂಮೆಂಟ್ ಆಯಿತು. ಇಷ್ಟು ಆದಾದಮೇಲೆ ನಮಗೆ ಉಳಿದಿದ್ದೇನು, ಅಸಿಡಿಕ್ ಸ್ಟ್ರೆಂತ್ ಆಫ್ HXದು ಅಸಿಡಿಕ್ ಸ್ಟ್ರೆಂತ್ನ ನಾವು ಹೇಳಬೇಕು. ಅದರಲ್ಲಿ HXದು ಏನಂತ ಹೇಳ್ತೀರಾ, ದಟ್ ಈಸ್ HI will be stronger acid than HBr and HCl will be stronger acid than HF. So the bond strength decreases in this order. So HI is having higher acidic strength whereas HF will be having lower acidic strength. So this is all about the orders we have studied today. So this is
all about the bond nature of CX and as well as HX. ಹ್ಯಾಲೋಜನ್ಗೆ ರಿಲೇಟೆಡ್ ಆಗಿರುವಂಥ ಯಾವ ಬಾಂಡ್ ಇದೆ ಅದ್ರ ಬಗ್ಗೆ ಎಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ದಿಸ್ ಈಸ್ ದ ಆರ್ಡರ್ಸ್ ಆಫ್ ರಿಯಾಕ್ಟಿವಿಟಿ, ಆರ್ಡರ್ ಆಫ್ ಬಾಂಡ್ ಲೆಂತ್, ಆರ್ಡರ್ ಆಫ್ ಬಾಂಡ್ ಪೊಲಾರಿಟಿ ಆ್ಯಂಡ್ ಆರ್ಡರ್ ಆಫ್ ಬಾಂಡ್ ಸ್ಟ್ರೆಂತ್. ಇಲ್ಲಿ ಇನ್ನೊಂದು ಕೇಸ್ ಬರುತ್ತೆ, ದಟ್ ಈಸ್ ಟರ್ಷಿಯರಿ, ಸೆಕೆಂಡರಿ ಮತ್ತು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಮಧ್ಯ. ಇದರಲ್ಲಿ ಯಾವುದು ಹೈಲಿ ರಿಯಾಕ್ಟಿವ್, ಯಾವುದು ಲೆಸ್ ರಿಯಾಕ್ಟಿವ್ ಅಂತ ಫೈಂಡ್ ಔಟ್ ಮಾಡಬೇಕು ಅಂತ. ಯಾವುದು ಹೈಲಿ ರಿಯಾಕ್ಟಿವ್ ಅಂತಂದರೆ ದ ಒನ್ ವಿಚ್ ಕ್ಯಾನ್ ಈಸಿಲಿ ಬ್ರೇಕ್ ದ ಬಾಂಡ್ ಈಸ್ ನಥಿಂಗ್ ಬಟ್ ಹೈಲಿ ರಿಯಾಕ್ಟಿವ್. ಅದನ್ನು ಆಲ್ರೆಡಿ ಹೇಳಿದ್ದೀನಿ. ಅಮಾಂಗ್ ಟರ್ಷಿಯರಿ, ಸೆಕೆಂಡರಿ ಮತ್ತು ಪ್ರೈಮರಿ ಯಾವುದು ಹೈಲಿ ರಿಯಾಕ್ಟಿವ್ ಅಂದರೆ ದಟ್ ಈಸ್ ಟರ್ಷಿಯರಿ ಗ್ರೇಟರ್ ದ್ಯಾನ್ ಸೆಕೆಂಡರಿ ಗ್ರೇಟರ್ ದ್ಯಾನ್ ಪ್ರೈಮರಿ. ಯಾಕೆ ಈ ರೀತಿ ಆಯಿತು? ಏನಕ್ಕೆ ಈ ರೀತಿ ಆಗುತ್ತೆ ಅಂದರೆ ದಿಸ್ ಇಸ್ ಅವರ್ CX ಬಾಂಡ್. ಇಲ್ಲಿ ಇಫ್ ಐ ಆಮ್ ಹ್ಯಾವಿಂಗ್ ಓನ್ಲಿ ಒನ್ ಕಾರ್ಬನ್, ಇಲ್ಲಿ ಒಂದು ಕಾರ್ಬನ್ ಮಾತ್ರ ಇದೆ ನಿಮ್ಮ ಕಡೆ. ಇಲ್ಲಿರುವಂಥ ಎಲೆಕ್ಟ್ರಾನ್ ಏನಾಗಿದೆ, ಇದು ಇಟ್ ಹ್ಯಾಸ್ ಟೇಕನ್ ಈ ಕಡೆ ತಗೊಂಡಿದೆ, ಏನಾಗಿದೆ ಎಕ್ಸ್ ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡಿದೆ. ಸೊ ಇದ್ರ ಮೇಲೆ ಡೆಲ್ಟಾ ಪ್ಲಸ್ ಡೆವಲಪ್ ಆಗಿದೆ, ಡೆಲ್ಟಾ ಮೈನಸ್ ಎಲ್ಲಿದೆ. ಸೊ ಇಲ್ಲಿ ಡೆಲ್ಟಾ ಪ್ಲಸ್ನ ಸ್ಯಾಟಿಸ್ಫೈ ಮಾಡೋರು ಜಾಸ್ತಿ ಜನ ಇಲ್ಲ. ಹಾಗಾಗಿ ಅಕಸ್ಮಾತ್ ಈ ಬಾಂಡ್ ಬ್ರೇಕ್ ಆಯಿತು ಅಂದರೆ ಇದೇನಾಗುತ್ತೆ, ಇಟ್ ಬಿಕಮ್ಸ್ ಅನ್ಸ್ಟೇಬಲ್. ಹಾಗಾಗಿ ಇದು ಈಸಿಯಾಗಿ ಆಗುತ್ತಾ ಬ್ರೇಕು. ನೆಕ್ಸ್ಟ್ ಅಕಸ್ಮಾತ್ ಯಾವುದೇ ರಿಯಾಕ್ಷನ್ ಆಗಬೇಕಾದ್ರೆ ನೆಕ್ಸ್ಟ್ ಪ್ರಾಡಕ್ಟ್ಸ್ ಏನು ಫಾರ್ಮ್ ಆಗುತ್ತೆ, ಅವು ಸ್ಟೇಬಲ್ ಇದ್ದರೆ ಮಾತ್ರ ಈಸಿಯಾಗಿ ಏನಾಗುತ್ತೆ, ಬಾಂಡ್ ಕ್ಲೀವೇಜ್ ಆಗುತ್ತೆ. ಇಲ್ಲಿ ಬಾಂಡ್ ಕ್ಲೀವ್ ಆದರೆ ದಿಸ್ ಈಸ್ ಅನ್ಸ್ಟೇಬಲ್. ಇಲ್ಲಿ ಚಾರ್ಜ್ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇರುತ್ತೆ ಅಂದಾಗ ದಿಸ್ ಕಾರ್ಬನ್ ವಿಲ್ ನಾಟ್ ಲೆಟ್ ದಿಸ್ ಹ್ಯಾಲೋಜನ್ ಗೋ, ಬಿಟ್ಕೊಡಲ್ಲ. ಆವಾಗ ಏನಾಗುತ್ತೆ, ಈ ಬಾಂಡ್ ಕ್ಲೀವೇಜ್ ಕಷ್ಟ ಆಗುತ್ತೆ. ವೆರಸ್ ಕಮಿಂಗ್ ಟು CX, ಇಲ್ಲಿ ಆರ್ ಗ್ರೂಪ್ ಇದೆ. ಇಲ್ಲಿ ಅಗೈನ್ ಡೆಲ್ಟಾ ಪ್ಲಸ್ ಇರುತ್ತೆ, ಡೆಲ್ಟಾ ಮೈನಸ್ ಇರುತ್ತೆ. ಅಗೈನ್ ಇಲ್ಲಿ ಡೆಲ್ಟಾ ಪ್ಲಸ್ ಇರುತ್ತೆ ಅಂದರೆ ಸಪೋಸ್ ಈ ಬಾಂಡ್ ಬ್ರೇಕ್ ಆದರೆ ಇದರಲ್ಲಿ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ಡೆಫಿಸಿಟ್ ಆಗುತ್ತೆ. ಈ ಒಂದು ಎಲೆಕ್ಟ್ರಾನ್ ಡೆಫಿಸಿಟ್ ಆಗೋದನ್ನು ಈ ಆರ್ ಗ್ರೂಪ್ ಏನಿರುತ್ತೆ, ದೀಸ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಆ್ಯಂಡ್ ದೇ ಕ್ಯಾನ್ ಸ್ಟೆಬಿಲೈಸ್ ದಿಸ್ ಒನ್. ಇದನ್ನು ಸ್ಟೆಬಿಲೈಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಬಟ್ ಇಟ್ ಈಸ್ ನಾಟ್ ಎಫಿಷಿಯೆಂಟ್ಲಿ ಸ್ಟೆಬಿಲೈಸ್ಡ್, ಬಟ್ ಕಂಪ್ಯಾರಿಟಿವ್ಲಿ ಮೋರ್ ಸ್ಟೇಬಲ್ ದ್ಯಾನ್ ದಿಸ್ ಒನ್. ಇದಕ್ಕಿಂತ ಇದೇನಾಗಿರುತ್ತೆ, ಸ್ಟೇಬಲ್ ಆಗಿರೋಕ್ಕೆ ಚಾನ್ಸ್ ಇರುತ್ತೆ. ವೆರಸ್ ಕಮಿಂಗ್ ಟು ಟರ್ಷಿಯರಿಗೆ ಬಂದರೆ ಈ ರೀತಿ ಇರುತ್ತೆ, ಡೆಲ್ಟಾ ಮೈನಸ್ ಡೆಲ್ಟಾ ಪ್ಲಸ್. ಇಲ್ಲಿ ಎಲೆಕ್ಟ್ರಾನ್ ಡೆಫಿಷಿಯನ್ಸಿ ಏನು ಫೀಲ್ ಮಾಡ್ತಿದೆ ಈ ಕಾರ್ಬನ್, ಇದನ್ನು ದೀಸ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಅಂಡ್ ಆರ್ ಸ್ಯಾಟಿಸ್ಫೈಯಿಂಗ್ ಇಟ್ಸ್ ಹಂಗರ್. ಇದರ ಹಂಗರ್ನ ಏನು ಮಾಡುತ್ತೆ, ಇವು ಸ್ಯಾಟಿಸ್ಫೈ ಮಾಡುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಇದಕ್ಕೆ ಹೊಟ್ಟೆ ತುಂಬಿಸೋಂಥ ಕೆಪಾಸಿಟಿ ಇವಕ್ಕಿದೆ ಅಂದರೆ ಈ ಬಾಂಡ್ ಬ್ರೇಕ್ ಮಾಡ್ಕೊಂಡು ಈಸಿಯಾಗಿ ಆಚೆ ಹೋಗ್ಬೋದು. ಇಲ್ಲಿ ಹೊಟ್ಟೆ ತುಂಬಿಸೋ ಕೆಪಾಸಿಟಿ ಇದೆ, ಕಂಪ್ಲೀಟ್ ಇಲ್ಲ. ಹಾಗಾಗಿ ಏನಾಗುತ್ತೆ, ಇಟ್ ಈಸ್ ಲೆಸ್ ಕಂಪೇರ್ಡ್ ಟು ದಿಸ್ ಒನ್. ವೆರಸ್ ಇಲ್ಲಿಗೆ ಬಂದರೆ ಓನ್ಲಿ ಒನ್ ಕಾರ್ಬನ್ ಇಸ್ ದೇರ್ ಆ್ಯಂಡ್ ಇಟ್ ಕ್ಯಾನ್ ನಾಟ್ ಸ್ಯಾಟಿಸ್ಫೈ ದ ಚಾರ್ಜ್ ಡಿಫಿಷಿಯನ್ಸಿ ಕ್ರಿಯೇಟೆಡ್ ಬೈ ದಿಸ್ ಹ್ಯಾಲೋಜನ್. ಈ ಬಾಂಡ್ ಬ್ರೇಕ್ ಆದಮೇಲೆ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಕಾರ್ಬೋಕ್ಯಾಟಯನ್ ಆರ್ಡರ್ ಏನಿದೆ ಅದ್ರ ಬೇಸಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೇರ್ ಆರ್ ಸ್ಪೆಷಲ್ ಕೇಸಸ್, ಇನ್ ದಟ್ ಟೈಮ್ ಐ ಆಲ್ಸೋ ಎಕ್ಸ್ಪ್ಲೈನ್ ದಟ್ ಒನ್, ಬಟ್ ಪ್ಲೀಸ್ ಮೇಕ್ ಶೂರ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇಲ್ಲಿ ಚಾರ್ಜ್ ಸ್ಯಾಟಿಸ್ಫೈ ಮಾಡೋದ್ರಿಂದ ಏನಾಗುತ್ತೆ, ದಿಸ್ ಬಾಂಡ್ ಕ್ಯಾನ್ ಈಸಿಲಿ ಕ್ಲೀವ್. ವೆರಸ್ ಇಲ್ಲಿಗೆ ಬಂದರೆ ಇಲ್ಲಿ ಚಾರ್ಜ್ ಸ್ಯಾಟಿಸ್ಫೈ ಮಾಡೋ ಕೆಪಾಸಿಟಿ ಇದೆ, ಬಟ್ ನಾಟ್ ಮೋರ್ ದ್ಯಾನ್ ದಿಸ್ ಒನ್, ಇದಕ್ಕಿಂತ ಜಾಸ್ತಿ ಇಲ್ಲ. ಹಾಗಾಗಿ ರಿಯಾಕ್ಟಿವಿಟಿ ವಿಲ್ ಬಿ ಗ್ರೇಟರ್ ಇನ್ ಟರ್ಷಿಯರಿ ದ್ಯಾನ್ ಸೆಕೆಂಡರಿ. ದಿಸ್ ಇಸ್ ಟರ್ಷಿಯರಿ, ದಿಸ್ ಇಸ್ ಸೆಕೆಂಡರಿ, ದಿಸ್ ಇಸ್ ಪ್ರೈಮರಿ. ಟರ್ಷಿಯರಿಯಲ್ಲಿ ನೀವು ಹೋಗಿ ಬಾಂಡ್ ಬ್ರೇಕ್ ಮಾಡ್ತೀವಿ ಅಂದರೆ ಇಟ್ ಕ್ಯಾನ್ ಈಸಿಲಿ ಕ್ಲೀವ್. ಯಾಕೆ ಕ್ಲೀವ್ ಆಗುತ್ತೆ, ಫಾರ್ಮ್ ಆಗೋಂಥ ಕಾರ್ಬೋಕ್ಯಾಟಯನ್ ಈಸ್ ಸ್ಟೇಬಲ್. ವೆರಸ್ ಕಮಿಂಗ್ ಟು ಹಿಯರ್, ಫಾರ್ಮ್ ಆಗೋಂಥ ಕ್ಯಾಟಯನ್ ಈಸ್ ಸ್ಟೇಬಲ್ ಬಟ್ ನಾಟ್ ಮೋರ್ ಸ್ಟೇಬಲ್ ದ್ಯಾನ್ ದಿಸ್ ಒನ್. ದೆನ್ ನೆಕ್ಸ್ಟ್ ಬಂದರೆ ಪ್ರೈಮರಿಗೆ ಬಂದರೆ ಏನಾಗುತ್ತೆ, ದಿಸ್ ಒನ್ ಈಸ್ ನಾಟ್ ಸ್ಟೇಬಲ್. ಪ್ರೈಮರಿ ಕಾರ್ಬೋಕ್ಯಾಟಯನ್ ಈಸ್ ಅನ್ಸ್ಟೇಬಲ್. ಹಾಗಾಗಿ ಇಲ್ಲಿ ಬಾಂಡ್ ಕ್ಲೀವ್ ಆಗೋದನ್ನ ಇಟ್ ವಿಲ್ ನಾಟ್ ಇಲ್ಲಿ ಅಲೋ ಮಾಡಲ್ಲ. ದಟ್ ಮೀನ್ಸ್ ಡಿಫಿಕಲ್ಟಿ ಆಗುತ್ತೆ. ಸೊ ಹಾಗಾಗಿ ರಿಯಾಕ್ಟಿವಿಟಿ ಏನಾಗಿರುತ್ತೆ, ಯಾವುದು ಈಸಿಯಾಗಿ ಬ್ರೇಕ್ ಆಗುತ್ತೆ ಅಲ್ಲಿ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ. ಸೊ ದ ರಿಯಾಕ್ಟಿವಿಟಿ ಆಫ್ alkyl halides will follow this order: tertiary greater than secondary greater than primary. So this is all about your CX bond nature and HX bond nature. ಈ ಎಲ್ಲ ಆರ್ಡರ್ಗಳನ್ನು ತಾವು ದಯಮಾಡಿ ನೆನಪಲ್ಲಿ ಇಟ್ಕೊಂಡಿರಬೇಕು ಅಂತ ಹೇಳ್ತೇನೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಇಟ್ ಡಸ್ ನಾಟ್ ನೀಡ್ ಟು ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೈಜ್ ಗೊತ್ತಿದ್ರೆ, ನಿಮಗೆ ಕರೆಕ್ಟಾಗಿ ಯಾವುದು ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಿದ್ರೆ, ಆ್ಯಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಇಟ್ ಇನ್ ದ ಫಸ್ಟ್ ಪಾರ್ಟ್, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಹೋಲ್ ಕಾನ್ಸೆಪ್ಟ್.
ಈ ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ರೆ ನೆಕ್ಸ್ಟ್ ಎಲ್ಲ ಕಾನ್ಸೆಪ್ಟ್ಗಳಿಗೂ ನೀವು ಯು ಕ್ಯಾನ್ ಅಪ್ಲೈ ಇಟ್ ಈಸಿಲಿ. ಆದ್ದರಿಂದ ಪ್ಲೀಸ್ ಮೇಕ್ ಶೂರ್ ದಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ವೆಲ್ ಆ್ಯಂಡ್ ಯು ವರ್ಕೌಟ್ ದಿಸ್ ವೆಲ್ ಇನ್ ದ ಫಾರ್ಮ್ ಆಫ್ ಕ್ವೆಶನ್ಸ್ ಥರ ಮಾಡಿಕೊಂಡು ವರ್ಕೌಟ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸ್ಟಡಿ ಅಬೌಟ್ preparations of haloalkanes and haloarenes. So this is all about your today's topics. Thank you.